ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರಿರಾಮ್. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿವಾದವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಏನು ಸರ್ಕಾರ ಒಂದು ಹೊಸ ಕಾಯ್ದೆಯನ್ನ ತರಬೇಕು ಅಂತ ಹೇಳಿ ಈ ಕಾಯ್ದೆಯನ್ನ ವಿಧಾನಸಭೆಯಲ್ಲೂ ಕೂಡ ಮಂಡಿಸಿದೆ. ಮತ್ತು ಇದು ಸುತ್ತಮುತ್ತಲು ಬಹಳಷ್ಟು ಕಾಂಟ್ರವರ್ಸಿ ಅಥವಾ ವಿವಾದ ಸೃಷ್ಟಿಯಾಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನು ಕರ್ನಾಟಕ ರಾಜ್ಯ ಇವತ್ತು ನಮ್ಮ ಅಸೆಂಬ್ಲಿಯಲ್ಲಿ ಮಂಡಿಸಿರ್ತಕ್ಕಂಥ ಈ ಒಂದು ಕಾನೂನು ಅಥವಾ ಈ ಒಂದು ಕಾಯ್ದೆಯ ಕುರಿತು ಇವತ್ತು ನಾನಿವತ್ತು ಮಾತಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ಹಾಗಾಗಿ ಮೊದಲನೇದಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಹಳ ಜನ ಇನ್ನೂ ಸೇರ್ತಾ ಇದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇವತ್ತು ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ರೀತಿ ಹೇಳಬೇಕಾದ್ರೆ ಸಂವಿಧಾನ ವಿರೋಧಿ ಮತ್ತು ಜನವಿರೋಧಿ, ಭಾರತೀಯತೆಯ ವಿರೋಧಿಯಾಗಿರ್ತಕ್ಕಂಥ ಈ ಕಾಯ್ದೆ ಇದೆಯಲ್ಲ, ಯಾವ ರೀತಿಯಾಗಿ ಇದು ಸಂವಿಧಾನ ವಿರೋಧಿ ಮತ್ತು ಯಾವ ರೀತಿಯಾಗಿ ಇದು ಜನವಿರೋಧಿ ಅನ್ನುವಂಥ ಮತ್ತು ಇದರೊಳಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ಮತ್ತು ಈ ಒಂದು ಬಿಲ್ಲನ್ನು ಡ್ರಾಫ್ಟ್ ಮಾಡಿರ್ತಕ್ಕಂಥವ್ರು, ಈ ಕಾಯ್ದೆನ ಡ್ರಾಫ್ಟ್ ಮಾಡಿರ್ತಕ್ಕಂಥವ್ರು ಇದರೊಳಗೆ ಎಷ್ಟು ಎಡವಟ್ಟುಗಳನ್ನ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಹೇಳಬೇಕಾದ್ರೆ ಸಾಮಾಜಿಕವಾಗಿ ಒಂದು ವಿಷಯ, ಧಾರ್ಮಿಕವಾಗಿ ಒಂದು ವಿಷಯ, ಮತ್ತೆ ಸಾಮಾಜಿಕ ಧಾರ್ಮಿಕ ಭಾವನೆಗಳು ಇವೆಲ್ಲ ಒಂದು ಕಡೆ ಇಟ್ಟರೆ ಅಂತಿಮವಾಗಿ ನಾವು ಈ ದೇಶದಲ್ಲಿ ಗೌರವಿಸ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನ ಮತ್ತು ಆ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಕಾನೂನುಗಳು. ಸೊ ಆ ಸಂವಿಧಾನದ ಅಡಿಯೊಳಗೆ ಮತ್ತು ಕಾನೂನಿನ ಚೌಕಟ್ಟಿನೊಳಗೆ ಎಷ್ಟರ ಮಟ್ಟಿಗೆ ಈ ಕಾಯ್ದೆ ಸಾಂವಿಧಾನಿಕವಾಗಿದೆ, ಕಾನೂನಾತ್ಮಕವಾಗಿದೆ ಅನ್ನೋದನ್ನ ಮಾತಾಡ್ತಾ ನಂತರ ಇಡೀ ಈ ಕಾಯ್ದೆಯ ಹಿಂದಿರ್ತಕ್ಕಂಥ ಹುನ್ನಾರ ಮತ್ತು ಇದರ ಹಿಂದಿರ್ತಕ್ಕಂಥ ರಾಜಕೀಯದ ಬಗ್ಗೆ ನಾನು ಒಂದಿಷ್ಟು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ಏನು ಇವತ್ತು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2021 ವಿಧಾನಸಭೆಯ ವಿಧೇಯಕ ಸಂಖ್ಯೆ 50, ಈ ಒಂದು ಬಿಲ್ ಅನ್ನ ಈಗಾಗಲೇ ನಮ್ಮ ಸರ್ಕಾರ ಮಂಡಿಸಿದ್ದಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ದ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಿಲ್ 21, ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಲ್ ನಂಬರ್ 50 ಆಫ್ 2021. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಕಾನೂನು ಅಥವಾ ಈ ಒಂದು ಕಾಯ್ದೆ ಇವತ್ತು ಏನು ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ, ಬಿಜೆಪಿಯ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಏನು ಮಾತಾಡ್ಲಿಕ್ಕೆ ಅಥವಾ ಮಾಡಲಿಕ್ಕೆ ಹೊಂಟಿದ್ದಾರೆ, ಅವ್ರು ಈ ಕಾನೂನು ಮಾಡುವಂತ ಪ್ರಕ್ರಿಯೆ ಒಳಗೆ ಯಾತಕ್ಕೆ ಅಂತೇಳಿ, ಈ ಕಾನೂನನ್ನ ಯಾವ ಕಾರಣಕ್ಕಾಗಿ ನಾವು ತರ್ತಾ ಇದೀವಿ ಅಂತ ಹೇಳಿ ಅವರು ಈ ಕಾಯ್ದೆಯಲ್ಲಿ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಅಂತ ಹೇಳಿ ಒಂದು ಭಾಗ ಇದೆ ನೋಡಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಸಂವಿಧಾನದ ಆರ್ಟಿಕಲ್ 25 ಗಮನದಲ್ಲಿಟ್ಕೊಂಡು ಆ ಸಂವಿಧಾನದಲ್ಲಿ ಹೇಳುವ ಹಾಗೆ ಏನು ಈ ಧಾರ್ಮಿಕ ಹಕ್ಕಂತಿದೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಇಸ್ ಗ್ಯಾರಂಟಿಡ್ ಅಂಡರ್ ಆರ್ಟಿಕಲ್ 25 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಅಂಡ್ ಹೆಲ್ತ್ ಅಂಡ್
ಟು ದಿ ಅದರ್ ಪ್ರಾವಿಷನ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದನ್ನು ಹೇಳ್ತಾರೆ ಇಲ್ಲಿ ಒಂದು ಪ್ರಕರಣವನ್ನ ಇವರು ಉದಾಹರಣೆ ಕೊಡ್ತಾರೆ. ಮಧ್ಯಪ್ರದೇಶದಲ್ಲಿ 1977ನೇ ಇಸ್ವಿಯಲ್ಲಿ ರೆವರೆಂಡ್ ಸ್ಟೇನ್ಸ್ಲಾಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಅಂಡ್ ಒರಿಸ್ಸಾ, ಈ 1 SSC 677 1977 ನಲ್ಲಿ ಹಾನರಬಲ್ ಸುಪ್ರೀಂ ಕೋರ್ಟ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ರೈಟ್ ಟು ಪ್ರಾಪಗೇಟ್ ಅಂಡರ್ ಆರ್ಟಿಕಲ್ 25 ಡಸ್ ನಾಟ್ ಇನ್ಕ್ಲೂಡ್ ದ ರೈಟ್ ಟು ಕನ್ವರ್ಟ್ ಅನದರ್ ಪರ್ಸನ್ ಅಂತ. ಅಂದ್ರೆ 25 ಏನು ನಮಗೆ ಧಾರ್ಮಿಕ ಹಕ್ಕನ್ನ ನಮ್ಮ ಸಂವಿಧಾನದಲ್ಲಿ, ನಾನು ಸಂವಿಧಾನವನ್ನ ಓದ್ತಿದ್ದೀನಿ, ಆರ್ಟಿಕಲ್ 25 ಹೇಳುತ್ತೆ ಫ್ರೀಡಮ್ ಆಫ್ ಕಾನ್ಸೈನ್ಸ್ ಅಂಡ್ ಫ್ರೀ ಪ್ರೊಫೆಷನ್ ಪ್ರಾಕ್ಟೀಸ್ ಅಂಡ್ ಪ್ರಾಪಗೇಷನ್ ಆಫ್ ರಿಲಿಜನ್ ಅಂತ. ಇದ್ರ ಮುಖಾಂತರ ಸಂವಿಧಾನ ಧಾರ್ಮಿಕ ಹಕ್ಕು ಕೊಟ್ಟಿದೆ. ಇದು ನಮ್ಮಲ್ಲಿ ಕಾಯ್ದೆ ಅದ. ಯಾಕಂದ್ರೆ ಇವತ್ತು ನಮ್ಮ ಕಾಯ್ದೆ ಇದೆಯಲ್ಲ, ಇದು ಇದ್ದಕ್ಕಿದ್ದಾಗೆ ಇವತ್ತು ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ. ಇದು ಬಹಳ ಹಿಂದೆ 40ರಲ್ಲಿ ಮತ್ತೆ ಸ್ವತಂತ್ರ ನಂತರದ ದಿನಗಳಲ್ಲಿ ಒರಿಸ್ಸಾ ಮತ್ತೆ ಕೇಂದ್ರದಲ್ಲೂ ಕೂಡ ಅನೇಕ ಬಾರಿ ಈ ತರದ ಕಾಯ್ದೆಗಳನ್ನು ತರಲಿಕ್ಕೆ ಸರ್ಕಾರಗಳು ಪ್ರಯತ್ನ ಪಟ್ಟವು. ಆದರೆ ಅವು ವಿಫಲ ಆಯಿತು. ಸುಮಾರು ಬಾರಿ ಮಾಡಿದ್ರು ಕೂಡ ಕೇಂದ್ರ ಮಟ್ಟದಲ್ಲೂ ತರಬೇಕು ಅಂತ ಪ್ರಯತ್ನ ಮಾಡೋದು, ಅದೆಲ್ಲ ವಿಫಲ ಆಯಿತು. ಆದರೆ ಇತ್ತೀಚೆಗೆ ಒಂದಿಷ್ಟು ರಾಜ್ಯಗಳು, ಒರಿಸ್ಸಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರಾಖಂಡ, ಹಾಗೆ ಗುಜರಾತ್, ಉತ್ತರ ಪ್ರದೇಶ ಮತ್ತೆ ಇವತ್ತು ಕರ್ನಾಟಕ, ಯಾವ್ಯಾವುದು ರಾಜ್ಯಗಳು ಬಿಜೆಪಿ ಆಡಳಿತದ ಅಡಿಯೊಳಗಿದಾವೋ ಅವೆಲ್ಲ ಸರ್ಕಾರಗಳು ಇವತ್ತು ಈ ಮತಾಂತರ ನಿಷೇಧ ಕಾಯ್ದೆಯನ್ನ ಇವತ್ತು ಆ ರಾಜ್ಯಗಳಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಇದು ಕೂಡ ಅಷ್ಟೇ, ಕರ್ನಾಟಕದಲ್ಲಿ ಇವತ್ತು ಮಾಡ್ಲಿಕ್ಕೆ ಹೊಂಟಿರೋದು ಅಷ್ಟೇ. ಇದು ನಾನು ಉತ್ತರ ಪ್ರದೇಶದ ಕಾಯ್ದೆಯನ್ನು ಕೂಡ ಓದಿದ್ದೀನಿ. ಅದಕ್ಕೂ ಇದಕ್ಕೂ ಏನು ಬಹಳ ವ್ಯತ್ಯಾಸ ಇಲ್ಲ. ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಬಿಟ್ರೆ ಇದನ್ನ ಯಥಾವತ್ತಾಗಿ ಎಲ್ಲವೂ ಹಾಗೆ. ಸೊ ಇದರಲ್ಲಿ ಹೇಳ್ತಾರೆ ಈ ತೀರ್ಪು ಹೀಗಿದೆ, ಹಾಗಾಗಿ ಇದರ ಆಧಾರದ ಮೇಲೆ ನಾವು ರಾಜ್ಯದಲ್ಲಿ ಒಂದಿಷ್ಟು ಈ ಮತಾಂತರದಿಂದ ಒಂದಿಷ್ಟು ಸಮಸ್ಯೆಗಳು ಏನೋ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಈ ಕಾಯ್ದೆ ತರಲಿಕ್ಕೆ ಹೊಂಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇದರಲ್ಲಿ ಇದೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ನೋಡಿ ಹೇಳ್ತಾರೆ, ರೈಟ್ ಟು ಪ್ರಾಪಗೇಟ್ ಅನ್ನೋದು ಇದೆಯಲ್ಲ 25, ಅದರೊಳಗೆ ರೈಟ್ ಟು ಕನ್ವರ್ಟ್ ಅದರ್ ಪರ್ಸನ್ ಅದು ಮೂಲಭೂತ ಹಕ್ಕಲ್ಲ. ಇನ್ನೊಬ್ಬನ್ನ ನಾವು ಮತಾಂತರ ಮಾಡೋದು ಮೂಲಭೂತ ಹಕ್ಕಲ್ಲ ಅಂತ ಸ್ಪಷ್ಟವಾಗಿದೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಕಾನೂನು ಗೊತ್ತಿರ್ತಕ್ಕಂಥವ್ರು ಮತ್ತೆ ಸಾಮಾನ್ಯ ವ್ಯಕ್ತಿ ಕೂಡ ಇದು ಓದಿದ್ರೆ ಸ್ಪಷ್ಟವಾಗಿ ಅರ್ಥ. ನನ್ನ ಪ್ರಶ್ನೆ ಇಲ್ಲಿ ಖಂಡಿತವಾಗ್ಲು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಇನ್ನೊಬ್ಬ ವ್ಯಕ್ತಿಯನ್ನ ಬಲವಂತವಾಗಿ ಮತಾಂತರ ಮಾಡ್ತಕ್ಕಂಥದ್ದು ಅದು ಕಾನೂನು ವಿರೋಧಿ, ಒಪ್ಕೊಳ್ಳೋಣ. ಆದರೆ ಅವನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಮತಾಂತರ ಮಾಡೋದು ಕಾನೂನು ವಿರೋಧಿ. ಆದರೆ ನಾನು ಮತಾಂತರ ಆಗುವಂತ ಹಕ್ಕು ನನಗಿದೆಯಲ್ಲ, ನಾನು ಇನ್ನೊಬ್ಬರನ್ನ ಮತಾಂತರ ಮಾಡೋ ಹಕ್ಕು ನನಗಿಲ್ಲ, ಆದ್ರೆ ನಾನು ಮತಾಂತರ ಆಗೋ ಹಕ್ಕಿದೆಯಲ್ಲ. ಹಾಗಾದ್ರೆ ನೀವು ಹೇಗೆ ಇದು ವ್ಯಕ್ತಿಯ ಮೂಲಭೂತ ಹಕ್ಕಿನ ವಿರೋಧವಾಗಿರ್ತಕ್ಕಂಥ ಕಾಯ್ದೆ ಅಲ್ಲ ಅಂತ ಹೇಳ್ತೀರಿ? ನಾನು ಯಾಕೆ ಈ ಕಾಯ್ದೆಯನ್ನ ಮೂಲಭೂತ ಹಕ್ಕಿನ ವಿರೋಧಿ ಅಂತ ಹೇಳ್ತೇನೆ ಅಂದ್ರೆ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಧಾರದ ಮೇಲೆ ಹೇಳ್ತಾರೆ. ಇದು ಹೇಳುತ್ತೆ ನೀವು ಮತಾಂತರ ಮಾಡೋದು ಮೂಲಭೂತ ಹಕ್ಕಲ್ಲ ಅಂತ. ಖಂಡಿತವಾಗ್ಲು ನಾನು ಇನ್ನೊಬ್ಬ ವ್ಯಕ್ತಿಯನ್ನ ಮತಾಂತರ ಮಾಡೋದು ನನ್ನ ಮೂಲಭೂತ ಹಕ್ಕಲ್ಲ, ಆದ್ರೆ ನಾನು ಮತಾಂತರ ಆಗೋದು ನನ್ನ ಮೂಲಭೂತ ಹಕ್ಕಲ್ವಾ? ಇದು ಮೊದಲನೇ ಪ್ರಶ್ನೆ. ಮತ್ತೆ ಬಹಳ ಮುಖ್ಯವಾಗಿ ಈ ಕಾನೂನಿನೊಳಗೆ ನಾನು ಇದರ ರಾಜಕೀಯ, ಸಾಮಾಜಿಕ ಮತ್ತು ಐತಿಹಾಸಿಕ ಕಾರಣಗಳ ಕುರಿತು ನಾನು ಸುದೀರ್ಘವಾಗಿ ಮಾತಾಡ್ತೀನಿ. ಆದ್ರೆ ಅದಕ್ಕೆ ಮೊದಲು ನಾನು ಇವತ್ತು ನಮ್ಮ ಮುಂದೆ ತಂದಿರತಕ್ಕಂಥ ಈ ಕಾಯ್ದೆ ಇದೆಯಲ್ಲ, ಇದರಲ್ಲಿ ಎಷ್ಟೆಷ್ಟು ಎಡವಟ್ಟುಗಳಿದೆ ಅನ್ನೋದನ್ನ ನಾನು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಮೊದಲನೇದಾಗಿ ಬಹಳ ಮುಖ್ಯವಾಗಿ ಇದರಲ್ಲಿ ಒಂದಿಷ್ಟು ಸೆಕ್ಷನ್ 2 ಅಲ್ಲಿ ಒಂದಿಷ್ಟು ಡೆಫಿನೇಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಲ್ಯೂರ್ಮೆಂಟ್ ಅಂದ್ರೆ ನೀವು ಯಾರಿಗಾದ್ರೂ ಆಸೆ ಹುಟ್ಟಿಸ್ತಕ್ಕಂಥದ್ದು, ನೀವು ಮತಾಂತರ ಆಗ್ಲಿಕ್ಕೆ ಯಾರನ್ನಾದ್ರೂ ಆಮಿಷಗಳನ್ನ ಹುಡ್ತಕ್ಕಂಥದ್ದು ಅಂತ. ಆಮಿಷಗಳಂದ್ರೆ ಏನು ಅಂತ ಏನೇನೋ ಇದಾವೆ. ನನಗೆ ಇದರಲ್ಲಿ ಇರ್ತಕ್ಕಂಥದ್ದು ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಎರಡು ತಕರಾರುಗಳು. ಒಂದು ಸೆಕ್ಷನ್ 2 ಅಲ್ಲಿ ಬರತಕ್ಕಂಥ ಅದರಲ್ಲಿ ಸೆಕ್ಷನ್ 2(1) ಮತ್ತೆ ಅದರೊಳಗೆ ಬರ್ತಕ್ಕಂಥ ಎರಡನೇದು ನಾನು ತಕರಾರು ಇದು ಹೇಳ್ತಾನೆ ನೋಡಿ. ಏನು ಅಲ್ಯೂರ್ಮೆಂಟ್ ಅಂದ್ರೆ, ಎಂಪ್ಲಾಯ್ಮೆಂಟ್, ಫ್ರೀ ಎಜುಕೇಶನ್ ಇನ್ ಸ್ಕೂಲ್ ಆರ್ ಕಾಲೇಜ್
ರನ್ ಬೈ ಎನಿ ರಿಲಿಜಿಯಸ್ ಬಾಡಿ. ಅಂದ್ರೆ ನೀವು ಯಾರಿಗಾದ್ರೂ ಉದ್ಯೋಗ ಕೊಡ್ತೀನಿ, ಒಳ್ಳೆ ಶಾಲೆಯಲ್ಲಿ ನಾವು ನಿಮಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತೀವಿ ಅಂತ ಆ ಕಾರಣಕ್ಕೆ ನೀವು ಮತಾಂತರ ಆಗಿದ್ರೆ ಈ ಕಾಯ್ದೆ ಪ್ರಕಾರ ನಿಮ್ಮ ಮೇಲೆ ಕೇಸನ್ನ ಹಾಕಬಹುದು. ಅಂದ್ರೆ ನಾವು ಇದು ನಿಮ್ಮ ಮೇಲೆ ಹೇರಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸುಲಭ. ಯಾಕಂದ್ರೆ ಈಗ ಯಾವುದೊಬ್ಬ ವ್ಯಕ್ತಿ ಇವತ್ತು ಬಹಳ ಮುಖ್ಯವಾಗಿ ನೋಡಿ, ನೀವು ಹೇಳ್ತಾ ಇದ್ರಿ ಉದ್ಯೋಗ ಮತ್ತು ಶಿಕ್ಷಣ. ಉದ್ಯೋಗ ಮತ್ತು ಶಿಕ್ಷಣ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು. ಈ ಉದ್ಯೋಗ ಮತ್ತು ಶಿಕ್ಷಣ ಸರ್ಕಾರಗಳು ಕರೆಕ್ಟಾಗಿ ಕೊಡ್ತಾ ಬಂದಿದ್ದಿದ್ರೆ ಇವತ್ತು ಜನರು ಈ ಉದ್ಯೋಗವನ್ನ ಅಥವಾ ಶಿಕ್ಷಣವನ್ನ ಹುಡುಕೊಂಡು ಬೇರೆ ಯಾರ ಹತ್ರಕ್ಕೂ ಯಾಕೋ ಹೋಗ್ತಿದ್ರು. ಅಂದ್ರೆ ಇವ್ರಿಗೆ ಅರ್ಥ ಆಗಿರತಕ್ಕಂಥದ್ದು ಅಂದ್ರೆ ಬಹಳ ಮುಖ್ಯವಾಗಿ ಇವತ್ತು ಮತಾಂತರದ ವಿಷಯವನ್ನ ಇವ್ರು ತಗೊಂಡಿರ್ತಕ್ಕಂಥದ್ದು. ಇವತ್ತು ಈ ಮತಾಂತರ ಅನ್ನುವಂಥ ವಿಷಯ ಸುತ್ತಾಡ್ತಕ್ಕಂಥದ್ದು ಕೇವಲ ಹೆಚ್ಚಿನ ಪ್ರಮಾಣದಲ್ಲಿ ದಲಿತರ ಸುತ್ತಮುತ್ತಲು. ಬೇರೆ ಬೇರೆ ಸಮುದಾಯಗಳು ಆಗ್ತಾರೆ ಮತಾಂತರ, ಆದ್ರೆ ಅವರ ಸಂಖ್ಯೆ ಕಡಿಮೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಕ್ಕಂಥವ್ರು ದಲಿತರು. ಅದು ಯಾಕೆ ಅಂತ ಮುಂದೆ ಮಾತಾಡ್ತೀನಿ. ದಲಿತರು. ಹಾಗಾಗಿ ಈ ಮತಾಂತರ ಅಂದ್ರೆ ಅವರು ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಮತಾಂತರ ಆಗ್ತಾರೋ ಇಲ್ವೋ ಅನ್ನೋದು ಎರಡನೇ ಪ್ರಶ್ನೆ. ಆಯ್ತು, ಈಗ ಅವರು ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದಾರೆ, ಯಾರೋ ಆಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಶಿಕ್ಷಣ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಆಸಕ್ತಿ ಬಂತು, ಇಷ್ಟ ಆಯಿತು, ಮತಾಂತರ ಹೊಂದರು. ಅಂದ್ರೆ ನಿಮಗೆ ಇವರು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವತಂತ್ರವಾಗಿ ಇರೋದಕ್ಕೆ ನಿಮಗೆ ಇಷ್ಟ ಇಲ್ಲ. ನೀವು ಹೇಳ್ತಕ್ಕಂಥದ್ದು ಮತಾಂತರ ನಿಷೇಧ ಅಂತಂದ್ರೆ ಇದು ಮತಾಂತರ ನಿಷೇಧ ಅಲ್ಲ. ನೀವು ನಿಷೇಧ ಹೇರ್ತಾ ಇರ್ತಕ್ಕಂಥದ್ದು ಇವರ ಶಿಕ್ಷಣದ ಮೂಲಭೂತವಾಗಿರ್ತಕ್ಕಂಥ ಹಕ್ಕಿನ ಮೇಲೆ, ಉದ್ಯೋಗದ ಮೇಲೆ ನಿಮ್ಮ ನಿಷೇಧ ಹೇರ್ತಕ್ಕಂಥದ್ದು. ನೀವು ನಿಮ್ಮ ಮಠಗಳಲ್ಲಿ, ನಿಮ್ಮ ಮಠದ ಶಾಲೆಗಳಲ್ಲಿ, ನಿಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಇವ್ರಿಗೆ ನೀವು ಅದೇ ರೀತಿಯಾದಂಥ ಉಚಿತ ಶಿಕ್ಷಣ, ಅಲ್ಲಿ ಅದೇ ರೀತಿಯಾಗಿ ಉದ್ಯೋಗ ಕೊಟ್ಟಿದ್ರೆ ಅವರು ಕೂಡ ನೀವು ಹೇಳಿದಾಗ ನಿಮ್ಮ ಕಡೆನೇ ಅವರು ನಿಮ್ಮನ್ನು ಒಪ್ಕೊಂಡು ನಿಮ್ಮ ಜೊತೆ ಉಳ್ಕೊಳ್ಳೋರು. ನೀವು ಅದನ್ನ ಕೊಡದೇ ಇರೋ ಕಾರಣಕ್ಕೆ ಅವ್ರು ಯಾರೋ ಕೊಡ್ತಾರೆ ಅಂತ ಹೇಳಿ ಅಥವಾ ಅದನ್ನ ಆಸೆ ಪಟ್ಕೊಂಡು ಹೋದ್ರೂ ಕೂಡ ನಂತರ ಅವ್ರಿಗೇನೋ ಇನ್ಫ್ಲುಯೆನ್ಸ್ ಆಗಿ ಆಗಬಹುದು. ತಪ್ಪೇನಿದೆ? ಸೊ ಇಲ್ಲಿ ನಿಮ್ಮ ಹುನ್ನಾರ ಇರ್ತಕ್ಕಂಥದ್ದು ಇದು ಮತಾಂತರದ ಮೇಲೆ ಅಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಬಡ ಸಮುದಾಯಗಳು, ದಲಿತ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು, ಸಣ್ಣ ಪುಟ್ಟ ಬಹಳ ಮುಖ್ಯವಾಗಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳು ಅವರ ಬದುಕನ್ನ ಕಟ್ಕೊಳ್ಳೋದಿಕ್ಕೆ, ಅವರ ಉದ್ಯೋಗವನ್ನ ಗಳಿಸ್ಲಿಕ್ಕೆ, ಶಿಕ್ಷಣವನ್ನ ಗಳಿಸಿದಕ್ಕೆ ನೀವು ಅವ್ರಿಗೆ ನೀವು ಅವಕಾಶ ಕೊಡದೇ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ತಪ್ಪು. ಸರಿ. ಮತ್ತೆ ಎರಡನೇದು ನೋಡಿ, 4 ಹೇಳುತ್ತೆ 2:4 ಬೆಟರ್ ಲೈಫ್ ಸ್ಟೈಲ್, ಡಿವೈನ್ ಡಿಸ್ಪ್ಲೆಜರ್ ಆರ್ ಅದರ್ವೈಸ್. ಅಂದ್ರೆ ಒಳ್ಳೆಯ ಬದುಕನ್ನ ಕಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ಇಷ್ಟ ಇಲ್ಲ ಇವರು. ಸೊ ನೀವು ಒಳ್ಳೆಯ ಬದುಕನ್ನ ಕಟ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ನೀವು ಬೇರೆ ಧರ್ಮಕ್ಕೆ ಹೋದ್ರೆ ನಿಮ್ಮ ಮೇಲೆ ಕೇಸ್ಗಳನ್ನ ದಾಖಲಿಸ್ತೀವಿ. ನೋಡಿ, ಬಹಳ ಮೂಲಭೂತ. ನೋಡಿ, ಇದು ಎಂತ, ನನಗೆ ಯಾರು ಈ ಬಿಲ್ಲನ್ನ ತಯಾರು ಮಾಡಿದ್ರೋ ಗೊತ್ತಿಲ್ಲ. ಒಂದಿಷ್ಟು ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ನೀವು ನೇರವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಬಡ ಸಮುದಾಯಗಳು, ಶೋಷಿತ ಸಮುದಾಯಗಳನ್ನ, ನಿಮಗೆ ಶಿಕ್ಷಣ ಬೇಡ, ಉದ್ಯೋಗ ಬೇಡ, ನಿಮ್ಮ ಬದುಕುಗಳು ಸುಧಾರಣೆ ಆಗೋದು ಬೇಡ, ನೀವು ಎಲ್ಲಿದ್ದೀರೋ ಹೇಗಿದ್ದೀರೋ ಹಾಗೆ ಕೊಳತು ಸಾಯಿರಿ ಅನ್ನುವಂಥ ಮೆಸೇಜ್ ಅನ್ನ ಬಹುಶಃ ಈ ಕಾಯ್ದೆಯ ಮುಖಾಂತರ ಸರ್ಕಾರ ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಇದರ ಒಳಗೆ ಮಾತಾಡ್ತಾ ಇವರು ಹೇಳ್ತಾರೆ, ಯಾರು ಕಂಪ್ಲೇಂಟ್ ಅನ್ನ ಕೊಡಬಹುದು. ಈಗ ಈ ತರ ಮತಾಂತರ ಈ ಕಾರಣಗಳಿಗೆ ಯಾರೋ ಬಲವಂತವಾಗೋ ಆಮಿಷಗಳಿಗೆ ಬಲಿಯಾಗಿ ಯಾರಾದ್ರೂ ಬೇರೆ ಧರ್ಮಕ್ಕೆ ಮತಾಂತರ ಆದ್ರೆ ಅವರು ಯಾರನ್ನ ಕಂಪ್ಲೇಂಟ್ ಮಾಡಬಹುದು ನೋಡಿ. ಇದರಲ್ಲಿ ಹೇಳ್ತಾರೆ, ಎನಿ ಕನ್ವರ್ಟೆಡ್ ಪರ್ಸನ್, ಇಸ್ ಪೇರೆಂಟ್ಸ್, ಬ್ರದರ್, ಸಿಸ್ಟರ್ ಆರ್ ಎನಿ ಅದರ್ ಪರ್ಸನ್ ಹೂ ಇಸ್ ರಿಲೇಟೆಡ್ ಟು ಇವನ್ ಬೈ ಬ್ಲಡ್, ಮ್ಯಾರೇಜ್ ಆರ್ ಅಡಾಪ್ಷನ್ ಆರ್ ಇನ್ ಎನಿ ಫಾರ್ಮ್. ನೋಡಿ, ಇಲ್ಲಿರೋ ತೊಂದರೆ, ಅಸೋಸಿಯೇಟೆಡ್ ಆರ್ ಕೊಲೀಗ್ ಮೇ ಲಾಡ್ಜ್ ಎ ಕಂಪ್ಲೇಂಟ್ ಆಫ್ ಸಚ್ ಕನ್ವರ್ಷನ್ ವಿತ್ ಕಾಂಟ್ರವರ್ಸಿ. ಅಂದ್ರೆ ನೀವೇನೋ ಆಗಿದ್ರಿ, ನಿಮ್ಮ ಇಷ್ಟ ಮತಾಂತರ ಆಗಿದ್ರಿ, ನಿಮ್ ಜೊತೆಲಿ ಯಾರೋ ನಿಮ್ಮ ಕೊಲೀಗು ಕೆಲಸ ಮಾಡೋನು ಯಾರೋ ಇದ್ದಾನೆ, ಅವನಿಗೆ ಇಷ್ಟ ಆಗಲ್ಲ, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಲ್ಲ, ಅವನೋಗಿ ಕಂಪ್ಲೇಂಟ್ ಮಾಡ್ಬೋದು, ನಿಮ್ಗೆ ಜೈಲ್ಗೆ ಹಾಕ್ಬೋದು. ಇದು ಕಾಗ್ನಿಸಬಲ್, ನಾನ್ ಬೈಲೇಬಲ್, ನಿಮ್ಮನ್ನ ಜೈಲ್ಗೆ ಹಾಕ್ಬೋದು. ಮೊದಲನೇದಾಗಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಧರ್ಮ ಅಂತಕ್ಕಂಥದ್ದು ಅದು ನನ್ನ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂಥದ್ದು.
ನನಗೆ ಇಷ್ಟ ಆಗಿ ನಾನು ಯಾವುದೋ ಧರ್ಮಕ್ಕೆ ಮತಾಂತರ ಆದ್ರೆ ಇನ್ನೊಬ್ರಿಗೆ ಏನ್ ಪ್ರಾಬ್ಲಮ್? ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ಅದರ್ ಪರ್ಸನ್? ನಾನು ಮತಾಂತರ ಹಾಕ್ತಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಇಚ್ಛೆಯಿಂದ, ನನ್ನ ವೈಯಕ್ತಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಸಂತೋಷಕ್ಕಾಗಿ, ಇನ್ನೊಬ್ಬರ ಮನಸ್ಸಿಗೆ ಖುಷಿ ಪಡಿಸ್ಲಿಕ್ಕೆ, ಇನ್ನೊಬ್ಬರಿಗೆ ದುಃಖ ಕೊಡ್ಲಿಕ್ಕೋ, ಇನ್ನೊಬ್ರಿಗೆ ಇನ್ನೂ ಏನೋ ಕೊಡ್ಲಿಕ್ಕೋ ನಾನು ಮತಾಂತರ ಆಗ್ತಾ ಇಲ್ಲ. ನಾನು ಮತಾಂತರ ಆಗ್ತಾ ಇರ್ತಕ್ಕಂಥದ್ದು ನನ್ನ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂತೋಷಕ್ಕೆ, ತೃಪ್ತಿಗೆ. ಸೊ ನನ್ನ ಆಧ್ಯಾತ್ಮಿಕ ಮತ್ತು ನನ್ನ ಮಾನಸಿಕ ಸಂತೋಷವನ್ನ ಪಡಿಸ್ಲಿಕ್ಕೆ ನನ್ನ ಮತಾಂತರ ಆದ್ರೆ ಇನ್ನೊಬ್ರು ಯಾಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕು? ಖಂಡಿತವಾಗ್ಲೂ ಯಾರಾದ್ರೂ ಬಲವಂತವಾಗಿ ಮಾಡಿದ್ರೆ, ಈ ಕಾಯ್ದೆ ಇಲ್ದೇನೆ ಈಗಲೂ ಕೂಡ ಶಿಕ್ಷೆಗಳು ಪಡಿಸ್ಬೋದು. ಇವತ್ತು ಕೂಡ ನಮ್ಮ IPC ಸೆಕ್ಷನ್ಗಳು, ನಮ್ಮ ಸಂವಿಧಾನ ನಮಗೆ ಸ್ಪಷ್ಟವಾಗಿ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಈಗಲೂ ಕೂಡ ಯಾರಾದ್ರೂ ಬಲವಂತವಾಗಿ ಮತಾಂತರ ಮಾಡಿದ್ರೆ ಈಗಲೂ ಕೂಡ ಅವರ ಮೇಲೆ ಶಿಕ್ಷೆಯನ್ನ ವಿಧಿಸಬಹುದು. ಆದ್ರೆ ಈ ಕಾಯ್ದೆ ತರ ಅವಶ್ಯಕತೆ ಇಲ್ಲ ನಿಮಗೆ. ಆದ್ರೆ ನಿಮ್ಮ ಉದ್ದೇಶವೇ ಬೇರೆ. ಯಾಕಂತೇಳಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದು. ಮತ್ತೆ ಬಹಳ ಮುಖ್ಯವಾಗಿ ನೋಡಿ, ಇಲ್ಲಿ ಎಂತಹ ಅವಿವೇಕಿತನ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಯಾರ ಮೇಲೆ ಒಂದಿಷ್ಟು ಜನರ ಮೇಲೆ ಕನ್ವರ್ಷನ್ ಆದ್ರೆ, ಮತಾಂತರ ಆದ್ರೆ ಅವ್ರಿಗೆ ಅವರನ್ನ ಮತಾಂತರಗೊಳಿಸಿದ್ರೆ ಹೆಚ್ಚು ಶಿಕ್ಷೆ. ಯಾರು ಅವರು ಅಂತ ಹೇಳಿ ಹೇಳ್ತಾರೆ, ಇವ್ರು ಹೇಳ್ತಾರೆ ಸೆಕ್ಷನ್ 3 ಪ್ರಕಾರ ಅದು ಇದ್ರ ಮೇಲೆ ನೀವು ಕನ್ವರ್ಷನ್ ಮಾಡಿದ್ರೆ ಯಾರಂದ್ರೆ, ಇನ್ ದ ರೆಸ್ಪೆಕ್ಟ್ ಆಫ್ ಮೈನರ್ ಆರ್ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಆರ್ ಎ ವುಮನ್ ಆರ್ ಎ ಪರ್ಸನ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್. ನೋಡಿ, ಇವರಿಗೆ ಮಹಿಳೆ ಮತ್ತು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇವರಿಬ್ಬರ ಜೊತೆಗೆ ಬುದ್ಧಿಮಾಂದ್ಯ. ನೋಡಿ, ಅಂದ್ರೆ ಇವರಿಗೆ ಬುದ್ಧಿಮಾಂದ್ಯರು, ಮಹಿಳೆಯರು ಮತ್ತು ದಲಿತರು ಅಂದ್ರೆ SC/STಗಳು ಇವರೆಲ್ಲರೂ ಒಂದೇ. ಬುದ್ಧಿಮಾಂದ್ಯ, ಬುದ್ಧಿ ಕಡಿಮೆಯಾಗಿ ಮತಾಂತರ ಆಗೋದಲ್ಲ, ಬುದ್ಧಿಹೀನರೆಲ್ಲ ಮತಾಂತರ ಆಗೋದು, ಬುದ್ಧಿವಂತರು ಬುದ್ಧಿ ಬಂದ ಮೇಲೆ ಮತಾಂತರ ಆಗೋದು, ಬುದ್ಧಿ ಕಳ್ಕೊಂಡಲ್ಲ, ನೆನಪಿರ್ಲಿ. ಬುದ್ಧಿಹೀನರಾಗಿದ್ರೆ, ಬುದ್ಧಿ ಕಳ್ಕೊಂಡಿದ್ರೆ ಎಲ್ಲಿ ಅವರು ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೆ, ಎಲ್ಲಿ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ, ಎಲ್ಲಿ ಅವ್ರಿಗೆ ಮನುಷ್ಯನಾಗಿ ಕಾಣ್ತಿಲ್ಲ, ಅಲ್ಲಿ ಹುಡ್ಕೋತಾರೆ. ಅವನಿಗೆ ಬುದ್ಧಿ ಬಂದ ಮೇಲೆ, ಜ್ಞಾನೋದಯ ಆದ ಮೇಲೆ ಇದು ಸರಿ ಇಲ್ಲ, ತಪ್ಪು, ಇದು ಮಾನವೀಯ ಬದುಕಲ್ಲ ಅಂತೇಳಿ ಅವನು ಬದಲಾವಣೆ ಆಗೋದು. ನೋಡಿ, ಇಲ್ಲಿ ಈ ಡೆಫಿನೇಷನ್ ನೀವು ಮಹಿಳೆಯರನ್ನ, ದಲಿತರನ್ನ ಎಲ್ಲಿ ಸೇರಿಸಿದಿರಿ, ಯಾವ ಜೊತೆಗೆ ತಿಳಿದಿರಿ ಹೇಳಿ ನೋಡೋಣ. ಮತ್ತೆ ಬಹಳ ಮುಖ್ಯವಾಗಿ ಇದರಲ್ಲಿ ಇದು ಎಂತಹ ಕತೆ, ಇದು ಯಾರು ಇದು ಬಹುಶಃ ಈ ಕಾಯ್ದೆ ತಂದಿರೋರು ಬುದ್ಧಿಮಾಂದಿರ ಅಂತ ನನಗೆ ಡೌಟ್. ನೋಡಿ, ಇಲ್ಲಿ ಹೇಳ್ತದೆ, ಯಾರಾದ್ರೂ ಒಬ್ರು ಮತಾಂತರ ಆಗುವಂತ ಇಚ್ಛೆ ಪಟ್ರೆ, ಆ ಮತಾಂತರ ಆಗುವಂತ ವ್ಯಕ್ತಿ ಇದನ್ನಲ್ಲ. ನೋಡಿ, ಇಲ್ಲಿ ಹೇಳ್ತಾರೆ ಸೆಕ್ಷನ್ 8 ಹೇಳ್ತದೆ, ಡಿಕ್ಲರೇಷನ್ ಬಿಫೋರ್ ಕನ್ವರ್ಷನ್ ಆಫ್ ರಿಲಿಜನ್ ಅಂಡ್ ಪ್ರೀ ರಿಪೋರ್ಟ್ ಅಬೌಟ್ ಕನ್ವರ್ಷನ್. ಹೇಳ್ತಾರೆ, ಒನ್ ಹೂ ಡಿಸೈರ್ಸ್ ಟು ಕನ್ವರ್ಟ್ ಇಸ್ ರಿಲಿಜನ್ ಶೆಲ್ ಗಿವ್ ಎ ಡಿಕ್ಲರೇಷನ್ ಇನ್ ಫಾರ್ಮ್ 1 at least 30 days in advance to district magistrate or additional district magistrate. ಯಾರು ಮತಾಂತರ ಆಗ್ತಾನೆ ಅವನು ಕನಿಷ್ಠ 30 ದಿನಗಳ ಮೊದಲೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಅಥವಾ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಇವರು ರೈಟಿಂಗ್ ಅಲ್ಲಿ ಕೊಡ್ಬೇಕಂತೆ. ಅಲ್ರಿ, ಧರ್ಮ ಅನ್ನೋದು ನನ್ನ ವೈಯಕ್ತಿಕ ಮೂಲಭೂತ ಹಕ್ಕು. ನಾನು ಯಾರು ಪರ್ಮಿಷನ್ ತಗೋಬೇಕು? ನಾನು ಯಾಕೆ ತಗೋಬೇಕು ಪರ್ಮಿಷನ್? ನಾನ್ಯಾಕೆ ಇನ್ನೊಬ್ಬರನ್ನ ಕೇಳಬೇಕು? ಮತ್ತೆ 30 ದಿನ ಟೈಮ್ ತಗೋಬೇಕಂತ, 30 ದಿನ ಅವ್ರು ಕೊಡ್ಬೇಕಂತೆ ಅಡ್ವಾನ್ಸ್ಗೆ. ಮತ್ತೆ ಇನ್ನೂ ತಮಾಷೆ ನೋಡಿ, 30 ದಿನ ನೀವು ಕೊಡ್ಬೇಕು, ಅವ್ರಿಗೆ ಪರ್ಮಿಷನ್ ತಗೋಬೇಕು. ಸ್ವಾಮಿ, ನಾನು ಮತಾಂತರ ಆಗ್ತಾ ಇದ್ದೆ, ಹಾಗಾಗಿ ನನಗೆ ಪರ್ಮಿಷನ್ ಕೊಡ್ರಿ ಅಂತ. ಮತಾಂತರ ಆಗ್ಲಿಕ್ಕೆ ಪರ್ಮಿಷನ್ ಬಹುಶಃ ಜಗತ್ನಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ. ಮತ್ತೆ ಎರಡನೇದು, ಮತ್ತೆ ಇವ್ರು ಏನ್ ಹೇಳ್ತಾರೆ, ಯಾರು ಮತಾಂತರ ಆಗುವಂತ ಪ್ರಕ್ರಿಯೆ ಒಳಗೆ ಆ ಮತಾಂತರವನ್ನ ಮಾಡುವಂತ ವ್ಯಕ್ತಿ ಇರ್ತಾರಲ್ಲ, ಯಾಕಂದ್ರೆ ಮತಾಂತರ ಅನ್ನೋದು ಅದೊಂದು ಧಾರ್ಮಿಕ ಒಂದು ಸೆರೆಮನಿ ಅಥವಾ ರಿಲಿಜಿಯಸ್ ಸೆರೆಮನಿ ಆಗಿರೋದ್ರಿಂದ ಅಲ್ಲಿ ಯಾರೋ ಒಬ್ರು ಮಾಡಬೇಕು. ಅದು ಬಿಕ್ಕು ಆಗಿರ್ಬೋದು, ಪಾದ್ರಿ ಆಗಿರ್ಬೋದು, ಮೌಲ್ವಿ ಆಗಿರ್ಬೋದು, ಅಥವಾ ಪೂಜಾರಿ ಆಗಿರ್ಬೋದು, ಯಾರಾಗಿರ್ಬೋದು. ಇವ್ರು ಮಾಡ್ತಾರಲ್ಲ, ಇವರು ಕೂಡ 1 ತಿಂಗಳು 30 ದಿನಗಳ ಅಡ್ವಾನ್ಸ್ ನೋಟಿಸ್ ಇವರು ಕೊಡ್ಬೇಕಂತೆ, ನಾನು ಇಂಥವ್ರನ್ನ ಮತಾಂತರ ಮಾಡ್ತಾ ಇದ್ದೀನಿ ಅಂತೇಳಿ. ಆಮೇಲೆ ಇದನ್ನ ಸೆಕ್ಷನ್ 8 ಕ್ಲಾಸ್ 3 ಏನ್ ಹೇಳುತ್ತಂದ್ರೆ, ಇವ್ರು ಇದನ್ನ ತಹಸೀಲ್ದಾರ್ ಆಫೀಸಲ್ಲಿ ಅಬ್ಜೆಕ್ಷನ್ಸ್ ಕೇಳಿ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರಂತೆ. ನೋಡಪ್ಪ, ಇಂಥವ್ರು ಮತಾಂತರ ಹಾಕ್ತಾ ಇದ್ದಾರೆ, ಇಂಥವ್ರನ್ನ ಮತಾಂತರ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ,
ಹಾಗಾಗಿ ನಿಮ್ದು ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಇದ್ರ ಮೇಲೆ ನೀವು ಅಬ್ಜೆಕ್ಷನ್ಸ್ ಅನ್ನ ಹಾಕಬಹುದು. ಅಲ್ಲ, ನಾನು ಮತಾಂತರ ಆಗೋದು, ನಾನು ಮ್ಯಾಜಿಸ್ಟ್ರೇಟ್ಗೆ ಪರ್ಮಿಷನ್ ತಗೋಬೇಕು ಅನ್ನೋದು ದೊಡ್ಡ ನಾನ್ಸೆನ್ಸ್, ಮಾಡೋರು ತಗೋಬೇಕು ಅನ್ನೋದು ದೊಡ್ಡ ನಾನ್ಸೆನ್ಸ್. ಅದ್ರ ಜೊತೆಗೆ ನಾನು ಮತಾಂತರ ಆಗ್ತಾ ಇದ್ರೆ ನಿಮ್ಗೆ ಯಾರಿಗಾದ್ರೂ ಅಭ್ಯಂತರ ಇದೆ ಅಂತ ನಾನು ಬೇರೆಯವ್ರನ್ನ ಕೇಳ್ಬೇಕಂತೆ. ಅಲ್ಲ, ನಾನೇನು ಅಪರಾಧ ಮಾಡಿದ್ದೀನಾ? ಯಾರಾದ್ರೂ ಆಸ್ತಿ ತಗೋತಾ ಇದ್ದೀನಾ? ಅಥವಾ ಸರ್ಕಾರಕ್ಕೆ ವಂಚನೆ ಮಾಡಿದಾರ? ಅಥವಾ ದೇಶವನ್ನ ಮಾರೋದಕ್ಕೆ ಪರ್ಮಿಷನ್ ತಗೋತಾ ಇದ್ವಿ, ದೇಶವನ್ನ ಮಾರಾಟ ಮಾಡ್ಬೇಕು ಅದಕ್ಕೆ ಪರ್ಮಿಷನ್ ತಗೋತಾ ಇದ್ವಾ? ಅಲ್ಲ, ಇದು ವ್ಯಕ್ತಿಯ ಸಂವಿಧಾನ ಕೊಟ್ಟಿರ್ತಕ್ಕಂಥ, ನಮ್ಮ ಭಾರತ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿದು. ನಾನು ಅಂದ್ರೆ ಯಾರೇ ಆಗಲಿ ಮತಾಂತರ ಆಗ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಂತೆ. ಆ ಪರ್ಮಿಷನ್ ಅವರು ತಗೊಂಡು ಆಮೇಲೆ ಅಬ್ಜೆಕ್ಷನ್, ಅದೆಲ್ಲವೂ ಆಗಿ ಆದ್ಮೇಲೆ ಆಮೇಲೆ ನಾನು ಮತ್ತೆ ನೋಡಿ ಇನ್ನೊಂದು ಇದು ಹೇಳ್ತಾರೆ. ಇದೆಲ್ಲ ಮಾಡಿ ಎನ್ಕ್ವೈರಿ ಎಲ್ಲ ಮಾಡಿ ಎಲ್ಲ ಮಾಡಾದ್ಮೇಲೆ ಇವ್ರು ಹೇಳ್ತಾರೆ, ನೀವು ಇದೆಲ್ಲ ಆಗಿ ಒಪ್ಪಿಗೆ ಆಗಿ ಏನೂ ತಕರಾರಾಗಲಿಲ್ಲ ಅಂದ್ರೆ ಕನ್ವರ್ಷನ್ ಆದ್ರೆ, ಮತ್ತೆ ಕನ್ವರ್ಷನ್ ಆದ್ಮೇಲೆ ಫಾರ್ಮ್ 3 ಅಲ್ಲಿ ಮತ್ತೆ 30 ದಿನಗಳೊಳಗೆ ನಾನು ಕನ್ವರ್ಷನ್ ಆಗಿದ್ದೀನಿ, ಹಾಗಾಗಿ ನಾನು ಮತಾಂತರ ಆಗಿದ್ದೀನಿ, ವಿತಿನ್ 20 days ನಾನು ಮತಾಂತರ ಆಗಿದ್ದೀನಿ, ಹಾಗಾಗಿ ನೋಡಿ ನಾನು ಇಷ್ಟೆಲ್ಲ ಡೀಟೇಲ್ಸ್ ಅಂತೇಳಿ ಮತ್ತೆ ಕೊಡ್ಬೇಕಂತೆ. ಮತಾಂತರ ಆಗೋದಕ್ಕೆ ಪರ್ಮಿಷನ್, ಇನ್ನೊಬ್ಬನ ಪರ್ಮಿಷನ್, ಮತ್ತೆ ಮತಾಂತರ ಆದ್ಮೇಲೆ ಮತ್ತೆ ಆಗಿದ್ದೀನಿ ಅಂತ ಪರ್ಮಿಷನ್. ಇದು ಏನು ಉಚ್ಚಾಟನ ಇದು ಸರ್ಕಾರದ್ದು ಅಂತ, ಉಚ್ಚಾಟನ ಇದು ಸರ್ಕಾರದ್ದು. ಮತ್ತೆ ಇನ್ನೊಂದು ಬಹಳ ತಮಾಷೆ, ಪಾರ್ಟೀಸ್ ಟು ಅಫೆನ್ಸ್. ಇದರಲ್ಲಿ ಯಾರ್ಯಾರ ಮೇಲೆ ಕೇಸ್ಗಳನ್ನ ದಾಖಲಿಸಬಹುದು, ಯಾರು ಅಪರಾಧಿಗಳಾಗ್ತಾರೆ ಅಂತ. ಯಾರು ಈ 3 ಕಂಡೀಷನ್ಸ್ ಹೇಳಿದ್ನಲ್ಲ, ಈ ಮೂರೂ ಕಂಡೀಷನ್ಸ್ ಅನ್ನ ನೀವು ಫಾಲೋ ಮಾಡದೆ ಮತಾಂತರ ಆಗ್ಬಿಟ್ರೆ, ನೀನು ಮತಾಂತರ ಆಗ್ಬೇಕಾದ್ರೆ ನಿನ್ನ ಇಚ್ಛೆ ಅನುಸಾರ ಹೋಗಿ ಎಲ್ಲೋ ಆಗೋದಲ್ಲ, ನೀನು ಪರ್ಮಿಷನ್ ತಗೊಂಡು ಆಗ್ಬೇಕು. ನೀನು ಇದು ಪರ್ಮಿಷನ್ ತಗೊಳ್ಳದೆ ನೀನು ಆಗ್ಬಿಟ್ರೆ ಯಾರಿಗೆ ಶಿಕ್ಷೆ ಕೊಡ್ಬೋದು? ಒಂದು, ಮತಾಂತರ ಆಗೋರಿಗೆ; ಎರಡನೇದು ಮತಾಂತರ ಮಾಡೋರಿಗೆ; ಮತ್ತೆ ಮೂರನೇದು ಈ ಮತಾಂತರ ಮಾಡೋ ಪ್ರಕ್ರಿಯೆಯೊಳಗೆ ಅವ್ರ ಜೊತೆಗೆ ಯಾರಾದ್ರೂ ಇದ್ರೆ. ಉದಾಹರಣೆಗೆ ಯಾರೋ ನಿಮ್ಮ ಫ್ರೆಂಡು, ನಾನು ಇಂಥ ಕಡೆ ನಾನು ಧರ್ಮ ಬದಲಾಯಿಸ್ತಾ ಇದ್ದೀನಿ, ಬರ್ರಿ ಅದೊಂದು ಸೆಲೆಬ್ರೇಷನ್ ಬನ್ನಿ ಅಂತ ಕರೀತಾರಪ್ಪ. ನೀವು ಗೆಸ್ಟ್ ಆಗಿ ಹೋಗಿರ್ತೀರಿ ಅಲ್ಲಿ, ಅಥವಾ ನಿಮ್ಮನ್ನ ಡ್ರಾಪ್ ಕೇಳಿರ್ತಾನೆ, ನೀವು ಯಾರೋ ಬೈಕಲ್ಲೋ ಕಾರಲ್ಲೋ ಅವ್ರನ್ನ ಕರ್ಕೊಂಡು ಹೋಗಿರ್ತೀರಿ. ಯು ಆರ್ ಆಲ್ಸೋ ದಿ ಅಕ್ಯೂಸ್ಡ್, ಯು ಆಲ್ಸೋ ಬಿಕಮ್ ದಿ ಅಫೆಂಡರ್, ಅಕ್ಯೂಸ್ಡ್. ನಿಮ್ಮ ಮೇಲೆ ನೀವು ಕೇಸ್ ದಾಖಲಿಸಬಹುದು. ಎಂತ ಅವಿವೇಕಿತನದಲ್ವಾ ಇದು? ಮತ್ತೆ ಬಹಳ ಮುಖ್ಯವಾಗಿ ಇಡೀ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಅಲ್ಲೇ ಇಲ್ಲದೆ ಇರತಕ್ಕಂಥ ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ನಿಮ್ಮ ಮೇಲೆ ಅಪರಾಧ ಹಾಕದ ಒಂದು ಪ್ರಕರಣದಲ್ಲಿ ನಿಮ್ ದಾಖಲಿಸಿದ ಮೇಲೆ ಅಪರಾಧ ಮಾಡಿದಿರೋ ಇಲ್ವೋ ಅಂತ ಅದಕ್ಕೆ ಪ್ರೂಫ್ ಅನ್ನು ಕೊಡಬೇಕಾಗಿರೋದು ಪ್ರಾಸಿಕ್ಯೂಷನ್. ಅಂದ್ರೆ ಉದಾಹರಣೆಗೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೂಫ್ ಮಾಡಬೇಕಾಗಿರೋದು ಪೊಲೀಸರು. ಆದ್ರೆ ಇಲ್ಲಿ ಕಾನೂನು ಏನಪ್ಪ ಅಂದ್ರೆ, ನನ್ನ ಮೇಲೆ ಅವ್ರು ಕೇಸ್ ದಾಖಲಿಸ್ತಾರಂತೆ, ಆಮೇಲೆ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂಫ್ ಮಾಡ್ಬೇಕಂತೆ, ನಾನು ಪ್ರೂವ್ ಮಾಡ. ಇಡೀ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ವಿರುದ್ಧವಾಗಿ ಈ ಕಾನೂನು ತಂದಿದ್ದಾರೆ. ಮತ್ತೆ ಇನ್ನೊಂದು ತಮಾಷೆ ಏನಂದ್ರೆ, ಇದು ಮತಾಂತರ ಅನ್ನೋದು, ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಮತಾಂತರ, ನಾನು ಮತಾಂತರ ಆಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅದು ನನ್ನ ವೈಯಕ್ತಿಕ, ನನ್ನ ಇಚ್ಛೆ, ನನ್ನದು. ಈಗ ನಾನು ಮತಾಂತರ ಆಗೋದ್ರಿಂದ ಬೇರೆ ಯಾರಿಗೂ ಸಮಸ್ಯೆ ಇಲ್ಲ. ಅಂದ್ರೆ ದಿಸ್ ಇಸ್ ನಾಟ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ 2 ಇಂಡಿವಿಜುವಲ್ಸ್, ಇಬ್ಬರು ವ್ಯಕ್ತಿಗಳ ನಡುವೆ ಇರತಕ್ಕಂಥ ಪ್ರಾಬ್ಲಮ್ ಅಲ್ಲ ಇದು. ದಿಸ್ ಇಸ್ ಅ ಪ್ರಾಬ್ಲಮ್ ವಿತ್ ಮೀ, ನಾನು. ಸೊ ಇಂತಹ ಪ್ರಕರಣಗಳಲ್ಲಿ ಇದು ವ್ಯಕ್ತಿಗಳ ನಡುವೆ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಶಿಕ್ಷೆ ಯಾವತ್ತೂ ಕೂಡ ಅಷ್ಟೇ ಮ್ಯಾಕ್ಸಿಮಮ್ 3 ವರ್ಷಕ್ಕಿಂತ ಮೇಲೆ ಹೋಗೋದಿಲ್ಲ. ಇದು ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ ಮತ್ತು ಬಹಳ ಕ್ರೈಮ್ ಬಹಳ ದೊಡ್ಡ ಪ್ರಮಾಣದಲ್ಲಿದ್ರೆ ನಿಮಗೆ 7 ವರ್ಷ 10 ವರ್ಷ ಅದ್ರ ಮೇಲೆ ಹೋಗ್ತದೆ. ಆದ್ರೆ ಇದು ವ್ಯಕ್ತಿ, ನನಗೂ ಇನ್ನೊಬ್ಬನ ಸಂಬಂಧ ಅಲ್ಲ, ಇದು ನನ್ನ ವೈಯಕ್ತಿಕ ಸಂಬಂಧ, ನನ್ನ ವೈಯಕ್ತಿಕ ಅದು. ಹಾಗಾಗಿ ಇಲ್ಲಿ ಇದು 3 ವರ್ಷಕ್ಕಿಂತ ಶಿಕ್ಷೆ ಇರಬಾರ್ದು. ಆದ್ರೆ ಇಲ್ಲಿ ಮ್ಯಾಕ್ಸಿಮಮ್ 10 ವರ್ಷದವರೆಗೂ ಶಿಕ್ಷೆ ಕೊಡ್ಬೋದಂತೆ, 10 ವರ್ಷದವರೆಗೂ ಶಿಕ್ಷೆ ಕೊಡ್ಬೋದು. ಮತ್ತೆ ಇನ್ನೂ ಒಂದು ದೊಡ್ಡ ತಮಾಷೆ ಏನಂತ ಹೇಳಿದ್ರೆ, ಇಡೀ ಈ ಪ್ರಕರಣ
ಈ ಈ ಈ ಈ ಮತಾಂತರ ನಿಷೇಧ ಕಾಯ್ದೆ ಜಾರಿ ಬಂದ್ರೆ ಈ ಪ್ರಕರಣವನ್ನ ಇತ್ಯರ್ಥ ಮಾಡ್ತಕ್ಕಂಥದ್ದು, ಇಡೀ ಪ್ರಕರಣವನ್ನು ನೋಡ್ಕೊಳ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಈಗಾಗಲೇ ನಮ್ಮ DC ಗಳು AC ಗಳು ಇರೋ ಕೆಲಸ ನೆಟ್ಟಿಗೆ ಅವ್ರು ಮಾಡೋದಕ್ಕೆ ಟೈಮ್ ಇಲ್ಲ. ಅವ್ರಿಗೆ ಇರೋ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ. ಅವ್ರಿಗೆ ಜನ ಪರದಾಡ್ತಾ ಇರ್ತಾರೆ, ಆಫೀಸಲ್ಲಿ ನೆಟ್ಟಿಗೆ ಸಿಗಲ್ಲ. ಅವರು ಆ DC ಮತ್ತು AC ಕೋರ್ಟ್ಗಳಲ್ಲಿ ಕೇಸ್ಗಳು ದಾಖಲಾಗಿದಾವಲ್ಲ, ಸಿವಿಲ್ ಕೇಸ್ಗಳು, ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಆ ಪ್ರಕ್ರಿಯೆಯೊಳಗೆ ಮತ್ತೆ ಇದೊಂದು ಕೆಲಸ ಅಂತೆ ಅವ್ರಿಗೆ, DC ಗಳಿಗೆ ಮತ್ತು AC ಗಳಿಗೆ ಇದೊಂದು ನೋಡ್ಕೊಂಡು ಕುತ್ಕೊಳ್ಳುವಂಥದ್ದು ಇದೊಂದು ಕೆಲಸ ಅಂತೆ ಅವ್ರಿಗೆ. ಅಂದ್ರೆ ಒಬ್ಬ DC ಆಗಿರ್ತಕ್ಕಂಥವನು ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಇಡೀ ಆಡಳಿತ ವ್ಯವಸ್ಥೆಯನ್ನ ನೋಡಿಕೊಂಡು ಜನರ ಸಮಸ್ಯೆಗಳನ್ನು ಸ್ಪಂದಿಸೋದು ಬಿಟ್ಬಿಟ್ಟು ಇದ್ರ ಬಗ್ಗೆ ನೋಡ್ಕೊಂಡು ಕೂತ್ಕೋಬೇಕಂತೆ ನೋಡಿ. ಸೊ ಇದ್ರ ಮುಖಾಂತರ ಏನನ್ನ ಸಾಧಿಸ್ಲಿಕ್ಕೆ ಕೊಟ್ಟಿದ್ದಾರೆ ಇವರು ಅಂತ. ಈ ತರದ ಒಂದಿಷ್ಟು ಕಾನೂನಿನ ಒಳಗೆ ಎಷ್ಟೆಲ್ಲ ಸಮಸ್ಯೆಗಳಿದಾವೆ ಅಂತ ನಾನು ಹೇಳಿದ್ದೀನಿ. ಯಾವ ತರದ ಎಡವಟ್ಟುಗಳನ್ನ ಮಾಡಿದ್ದಾರೆ. ಇದು ಯಾವುದು ಕೂಡ ನಿಜವಾಗ್ಲೂ ಹೇಳ್ಬೇಕಾದ್ರೆ ಕಾನೂನು ಯಾವ ರೀತಿ ಆಗ್ಬೇಕು ಆ ರೀತಿ ತಯಾರಾಗಿರ್ತಕ್ಕಂಥ ಕಾನೂನಲ್ಲ. ಇದರ ಹಿಂದೆ ಒಂದು ಅಜೆಂಡಾ ಇದೆ. ಇವ್ರು ಹೇಳುವಂಥದ್ದು ವಿಷಯ ಅದಲ್ಲ. ಫಸ್ಟ್ ಆಫ್ ಆಲ್, ಈಗ ಮತಾಂತರ ಆಗೋದ್ರಿಂದ ಯಾರಿಗಾದ್ರೂ ಸಮಸ್ಯೆ ಆಗಿದೆ ಅನ್ನೋದಾದ್ರೆ ಫೈನ್, ಸಮಸ್ಯೆ ಆಗಿದೆ ಅನ್ನೋದ್ರೆ ಫೈನ್. ಈಗ ಯಾರು ಕೇಳಿದಾರೆ ನಿಮಗೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಲವಂತದ ಮತಾಂತರ ಇದೆಯಲ್ಲ, ಅದು ಈ ಕಾಯ್ದೆ ಇಲ್ದೇನೆ ಈಗಲೂ ಕೂಡ ನೀವು ಇರುವಂತ ಕಾನೂನು IPC ಸೆಕ್ಷನ್ ಒಳಗೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀವು ಬಲವಂತಾಗಿ ಮತಾಂತರ ಮಾಡಿದ್ರೆ ಅವ್ನು ಸುಮ್ಮನೆ ಇರ್ತಾನ? ಖಂಡಿತವಾಗ್ಲೂ ಅವನು ಪ್ರಕರಣವನ್ನ ದಾಖಲಿಸ್ತಾನೆ. ಅಥವಾ ನಿಮ್ ಗಮನಕ್ಕೆ ಬಂದ್ರೆ ದಾಖಲಿಸಿ. ಮತ್ತೆ ಯಾಕೆ ಇವತ್ತು ಬಹಳ ಮುಖ್ಯವಾಗಿ ಇವತ್ತು ಈ ಮತಾಂತರದ ಪ್ರಶ್ನೆ ಬಂದಿದೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಇಲ್ಲಿ ನಾವು ಯಾವುದೇ ಒಂದು ಸಮಸ್ಯೆ ಬಂದಾಗ ಆ ಮೂಲಕ್ಕೆ, ಆ ಬುಡಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಟ್ಟರೆ ಸಮಸ್ಯೆ ಬಗೆಹರಿತದೆ. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಬುಡಕ್ಕೆ ಕಾರಣ ಇದೆಯಲ್ಲ, ಆ ಕಾರಣವನ್ನ ಅರ್ಥ ಮಾಡ್ಕೊಂಡು ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡೋದನ್ನ ಬಿಟ್ಟು ಪರಿಣಾಮಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಹೋಗ್ತಾ ಇದೀವಿ. ಜ್ವರ ಬಂದಿದೆ, ಜ್ವರ ಬಂದವನ್ಗೆ ಜ್ವರ ಬರ್ಲಿಕ್ಕೆ ಏನೋ ಒಂದು ಕಾರಣ ಇದೆ. ಯಾವ್ದೋ ಬ್ಯಾಕ್ಟೀರಿಯಾಯೋ ವೈರಸ್ಸೋ ಏನೋ ಒಂದು ಕಾರಣ ಇದೆ. ನಾವು ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗೆ ಟ್ರೀಟ್ಮೆಂಟ್ ಕೊಟ್ರೆ ರೋಗವಾಸಿ ಆಗುತ್ತೆ. ಆದ್ರೆ ಜ್ವರ ಬಂದಿರೋ ಕಾರಣಕ್ಕೆ ನನಗೆ ಟೆಂಪರೇಚರ್ ಜಾಸ್ತಿ ಆಗಿದೆ, ಬಾಯಿ ಟೇಸ್ಟ್ ಕೆಟ್ಟೋಗಿದೆ, ನನ್ನ ಟೆಂಪರೇಚರ್ ಬಾಡಿ ಬಿಸಿ ಇದೆ ಅಂದ್ಬಿಟ್ಟು ನಾನು ಐಸಲ್ಲಿ ಕುತ್ಕೊಂಡ್ಬಿಟ್ರೆ ಬಾಡಿ ತಣ್ಣಗಾಗ್ಬಿಟ್ರೆ ಜ್ವರ ಹೋಗ್ಬಿಡ್ತದ? ಬಾಯಿ ಟೇಸ್ಟ್ ಇಲ್ಲ ಅಂದ್ಬಿಟ್ಟು ಖಾರ ಸ್ವೀಟ್ ಹಾಕೊಂಡು ತಿಂದ್ಬಿಟ್ರೆ ಜ್ವರ ಹೋಗ್ಬಿಡ್ತದ? ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ಈ ಕೆಲಸ. ಜ್ವರ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಆ ವೈರಸ್ ಮತ್ತು ಬ್ಯಾಕ್ಟೀರಿಯಾನ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದನ್ನ ಬಿಟ್ಟು ಆ ಜ್ವರದ ಪರಿಣಾಮವಾಗಿ ಬಂದಿರತಕ್ಕಂಥ ನಮ್ಮ ದೇಹಕ್ಕೆ ಬಂದಿರತಕ್ಕಂಥ ಶಾಖ, ಉಷ್ಣಾಂಶ ಅಥವಾ ನನ್ನ ಬಾಯಿ ಕೆಟ್ಟ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಹೊಂಟಿದ್ದೀರಿ ನೀವು. ಈ ಮತಾಂತರ ಯಾಕೆ ಆಗ್ತಾ ಇದೆ? ಯಾಕೆ ಮತಾಂತರ ಆಗ್ತಾ ಇದ್ದು ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇದು ನಾನು ನನ್ನ ಅಭಿಪ್ರಾಯ ಹೇಳಿದ್ರೆ ಬಹುಶಃ ಬಹಳ ಜನರಿಗೆ ಪಾಪ ಬೇಸರ ಆಗುತ್ತೆ, ದುಃಖ. ಅದಕ್ಕೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಸಂಪುಟ 17 ಭಾಗ 3 ಇದರಲ್ಲಿ ಅವರು ಮಾಡಿದಂತ ಒಂದು ಭಾಷಣ, ಯಾವಾಗ 13 ಅಕ್ಟೋಬರ್ 1935 ಇಸ್ವಿಯಲ್ಲಿ ಅವ್ರು ಮಾಡ್ತಕ್ಕಂಥ ಭಾಷಣ ಇದೆ. ಆ ಭಾಷಣದ ಒಂದಿಷ್ಟು ತುಣುಕುಗಳಂತ ಅವ್ರು ಹೇಳಿರ್ತಕ್ಕಂಥ ಇಡೀ ದೊಡ್ಡ ಭಾಷಣದಲ್ಲಿ ಒಂದಿಷ್ಟು ಆಯ್ಕೆ ಮಾಡಿ ನಾನೊಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ, ಅಂದ್ರೆ ಮತಾಂತರದ ಹಿನ್ನೆಲೆ ಯಾಕೆ ಇವತ್ತು ಮತಾಂತರ ಬಹಳ ಜನ ಭಾರತ ದೇಶದಲ್ಲಿ ಮತಾಂತರ ಆಗ್ತಾ ಇದ್ದಾರೆ. ಇದು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಅವರು ಹೋಗ್ತಿದ್ದಾರಾ ಅಥವಾ ಅವ್ರನ್ನ ಯಾರಾದ್ರೂ ಬಲವಂತ ಮಾಡ್ತಿದಾರ ಅಂತ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಒಂದು ಕಡೆ ನೋಡಿ ಹೇಳ್ತಾರೆ, ಇನ್ ಶಾರ್ಟ್, ಸ್ವಲ್ಪ ಒಂದಿಷ್ಟು ಜನ ಭಕ್ತರು ಬಂದು ಏನೇನೋ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಪಾಪ ನಿಮ್ಗೆಲ್ಲ ಇಂಗ್ಲಿಷ್ ಎಲ್ಲ ಅರ್ಥ ಆಗಲ್ಲ,
ಹೇಳ್ಬಿಟ್ಟು ಓದ್ಬಿಟ್ಟು ಆಮೇಲೆ ನನ್ನ ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ರಪ್ಪ. ಪಾಪ ವ್ಯಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಏನೋ ಅಲ್ಲಿ ನಿಮ್ಮ ತಲೆಯಲ್ಲಿ ಗೊತ್ತವ್ರಿಗೆಲ್ರಿಗೂ ಮೆದ್ಲಿಲ್ಲ ಸಗಣಿ ಇದೆ ಅಂತ. ನಿಮ್ಮ ಸಗಣಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾರೆ, ಅದು ನಂಬ್ಕೊಂಡು ಪಾಪ ನೀವೆಲ್ಲ ನಿಜ ಅಂತ ನಂಬಿದ್ರಿ. ನಾನು ಒಂದಿಷ್ಟು ಓದ್ತೀನಿ, ಅರ್ಥ ಆಗಲಿ ಅಂದ್ರೆ ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಅವ್ರು ಹೇಳ್ತಾರೆ, ಇನ್ ಶಾರ್ಟ್, so long as we remain in the religion which teaches a man to treat other man as filthy, the sense of discrimination on account of caste, which is deeply rooted in our minds, cannot be abolished. For annihilating the castes and untouchability from among the untouchables, change of religion is the only antidote. ಎಲ್ಲಿ ಒಬ್ಬ ಮನುಷ್ಯನನ್ನ ಅಸಹ್ಯವಾಗಿ ನೋಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ, ಮತ್ತು ಅವರ ಮನಸ್ಸುಗಳಲ್ಲಿ ನಿಮ್ಮನ್ನ ಕೆಟ್ಟದಾಗ ಆಲೋಚನೆ ಮಾಡ್ತಾರೆ, ಇಂತಹ ವ್ಯವಸ್ಥೆಯೊಳಗೆ, ಇಂತಹ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಅಸ್ಪೃಶ್ಯತೆ ಇದೆಯಲ್ಲ, ಇದನ್ನೆಲ್ಲ ತೊಡೆದು ಹಾಕಬೇಕಾದ್ರೆ ನೀವು ಅಲ್ಲಿದ್ದುಕೊಂಡು ಮಾಡೋಕ್ಕಾಗಲ್ಲ. ನೀವು ಮೊದಲು ನಿಮ್ಮ ಧರ್ಮವನ್ನ ಬದಲಾಯಿಸ್ಕೊಳ್ಳಿ. ಮತ್ತೆ ಅವರು ಇನ್ನೊಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಯಾಕೆ ಮತಾಂತರ ಆಗಬೇಕು ಅಂತ ನೋಡಿ. ಹೇಳ್ತಾರೆ ಬಹಳ ಮುಖ್ಯವಾಗಿ, to reform the Hindu society is neither our aim nor our field of action. Our aim is to gain freedom for us. We have nothing to do with anything else. If we can gain our freedom by the conversion, why should we shoulder the responsibility of reforming the Hindu society? ಇವತ್ತು ಹಿಂದೂ ಧರ್ಮವನ್ನ ನಾಶ ಮಾಡಿರ್ತಕ್ಕಂಥದ್ದು, ಹಿಂದೂ ಧರ್ಮವನ್ನ ಯಾರು ಒಪ್ಕೊಳ್ಳದೇ ಇರಂಗೆ ಮಾಡಿರ್ತಕ್ಕಂಥವ್ರು ನೀವು. ಅದನ್ನ ಶುದ್ಧಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರೋದು ನಿಮಗೆ. ನಮಗ ಜರೂರಿ ಇಲ್ಲ. ಯಾಕಂದ್ರೆ ಇದರಿಂದ ನಾವು ಏನೋ ನಿಮ್ಮ ಧರ್ಮವನ್ನ ಸುಧಾರಣೆ ಮಾಡೋದಾಗ್ಲಿ ಅಥವಾ ಅದನ್ನ ಸರಿಪಡಿಸೋದಾಗ್ಲಿ ನಮ್ಮ ಜವಾಬ್ದಾರಿ ಅಲ್ಲ. ನಮಗೆ ಬೇಕಾಗಿರೋದು ಸ್ವಾತಂತ್ರ್ಯ. ನಮಗೆ ಬೇಕಾಗಿರೋದು ಕೇವಲ ಸ್ವಾತಂತ್ರ್ಯ. ಸೊ ಮತಾಂತರದಿಂದ ನಮಗೆ ಈ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದಾದ್ರೆ ನಾವು ಮತಾಂತರ ಆಗ್ತೀವಿ. ನಿಮ್ಗೇನು ಸಮಸ್ಯೆ? ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಅಕಾರ್ಡಿಂಗ್ ಟು ಮೀ ದಿಸ್ ಕನ್ವರ್ಷನ್ ಆಫ್ ರಿಲಿಜನ್ ವಿಲ್ ಬ್ರಿಂಗ್ ಹ್ಯಾಪಿನೆಸ್ ಟು ಬೋತ್. ನೋಡಿ, ಇದು ಬಹಳ ಮುಖ್ಯ. ಇದು ಅಲ್ರಿ, ನೀವು ದಲಿತರನ್ನ ನೀವು ಹಿಂದೂಗಳಂತ ಒಪ್ಲಿಕ್ಕೆ ನೀವು ತಯಾರಿಲ್ಲ, ದಲಿತರನ್ನ ನಮ್ಮವರು ಅಂತ ಒಪ್ಲಿಕ್ಕೆ ನೀವು ತಯಾರಿಲ್ಲ. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಜಾತಿ ವ್ಯವಸ್ಥೆ, ಈ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಯಾವುದೇ ಇಬ್ಬರು ವ್ಯಕ್ತಿಗಳನ್ನ ಸಮಾನ ಅಂತ ಕಾಣೋದಿಲ್ಲ. ಯಾವುದೇ ನಿಮ್ಮ ನಡುವೆ ಭ್ರಾತೃತ್ವವನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ಗೌರವಿಸ್ತಕ್ಕಂಥದನ್ನ ಕಳಿಸಿಲ್ಲ ಈ ಧರ್ಮ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಅಕಾರ್ಡಿಂಗ್ ಟು ಮೀ this conversion of religion will bring happiness to both the untouchables as well as the Hindus. ಈ ಮತಾಂತರ ಆಗೋ ಮುಖಾಂತರ ಇದು ಇಬ್ಬರಿಗೂ ಖುಷಿ ತರುತ್ತೆ. ಅಸ್ಪೃಶ್ಯರಿಗೂ ಖುಷಿ ಆಗುತ್ತೆ, ನಿಮ್ ಕಾಸ್ಟ್ ಇಂಡಸ್ ಮೇಲ್ಜಾತಿಯವ್ರಿಗೂ ಖುಷಿ ತರುತ್ತೆ. ಯಾಕಂದ್ರೆ ನೀವು ಇಲ್ಲಿವರೆಗೂ ಇವ್ರ ಆಹಾರ ಮುಟ್ಟಿದ್ರೆ, ಇತ್ತೀಚೆಗೆ ಪೇಪರ್ಗಳಲ್ಲಿ ಬರೀತಲ್ಲಪ್ಪ, ಅಂಗನವಾಡಿಯಲ್ಲಿ ಯಾವ್ದೋ ಒಂದು ದಲಿತ ಹೆಣ್ಣು ಅಡಿಗೆ ಮಾಡಿದ್ದ ಕಾರಣಕ್ಕೆ ಅಲ್ಲಿದ್ದಂತ ಮೇಲ್ಜಾತಿ ಎಲ್ಲಾ ಮಕ್ಕಳು ಅವತ್ತು ಅಡಿಗೆನ ತಿನ್ಲಿಲ್ವಂತೆ. ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರಂತೆ. ನೀವು ಇವ್ರು ಅಡಿಗೆ ಮುಟ್ಟೋದಿಲ್ಲ, ಇವ್ರನ್ನ ದೇವಸ್ಥಾನಕ್ಕೆ ಬಿಟ್ಕೊಳ್ಳೋದಿಲ್ಲ, ಇವ್ರು ಮುಟ್ಟಿದ್ರೆ ನಿಮಗೆ ಅಶುದ್ಧಿ ಆಗ್ಬಿಡ್ತದೆ, ಇವ್ರು ನಿಮ್ಮ ಹತ್ರ ಬರಬಾರ್ದು, ಇವ್ರು ನಿಮ್ಮ ಮನೆಯೊಳಗೆ ಬರಬಾರ್ದು, ಇವ್ರು ಯಾವುದೇ ರೀತಿ ಸಂಬಂಧ ಹೊಂದ್ಕೋಬಾರ್ದು. ವೆನ್ ಯು ಹ್ಯಾವ್ ಎ ಪ್ರಾಬ್ಲಮ್ ವಿತ್ ದೆಮ್, ಇವ್ರ ಜೊತೆ ನಿಮ್ಗೆ ಇಷ್ಟು ಸಮಸ್ಯೆ ಇರಬೇಕಾದ್ರೆ ಇವ್ರು ನಿಮ್ಮಿಂದ ದೂರ ಆಗ್ಬಿಟ್ರೆ ನಿಮಗೂ ಒಳ್ಳೇದು, ಇವ್ರಿಗೂ ಒಳ್ಳೇದಲ್ವಾ? ಸೊ ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಧರ್ಮಾಂತರ ಮತಾಂತರ ಇದೆಯಲ್ಲ, ಇದು ಇಬ್ಬರಿಗೂ ಒಳ್ಳೇದು. ಯಾಕಂದ್ರೆ ನೀವು ಸುಮ್ಮನೆ ನಮ್ಮನ್ನ ಇಷ್ಟೆಲ್ಲ ಹಿಂಸೆ ಕೊಟ್ಕೊಂಡು, ಇಷ್ಟೆಲ್ಲ ನಮ್ಮನ್ನ ಹಿಂಸೆ ತಡ್ಕೊಂಡು ಸುಮ್ಮನೆ ಯಾಕೆ ನೀವು ಅನ್ಕಂಫರ್ಟೇಬಲ್ ಆಗಿರ್ತೀರಿ? ಇದರಿಂದ ಇಬ್ಬರಿಗೂ ಕೂಡ ನಾವು ನೆಮ್ಮದಿಯಾಗಿರ್ಬೋದು. ಯಾಕಂದ್ರೆ ನಿಮಗೆ ಅಂತರ್ಜಾತಿ ವಿವಾಹ, ಅಂತರ್ಜಾತಿ ಕೂತ್ಕೊಂಡು ಊಟ ಮಾಡೋದು, ಇವೆಲ್ಲವೂ ಕಂಡ್ರೆ ನಿಮ್ಗೆ ಆಗಲ್ಲ. ಇದೆಲ್ಲವೂ ನಿಮ್ಗೆ ಮೈಲ್ಗೆ ಮರೆಸ್ಬಿಡ್ತದೆ. ಹಾಗಾಗಿ ಆ ಪ್ರಶ್ನೆನೇ ಬೇಡ ಬಿಡಿ. ಸೊ ವೈ ಡು ಯು ವರಿ ವೆನ್ ದೀಸ್ ಪೀಪಲ್ ಗೆಟ್ ಕನ್ವರ್ಟ್ ಟು ಅದರ್ ರಿಲಿಜನ್? ನೋಡಿ, ಇಲ್ಲಿ ಹೇಳ್ತಾರೆ, ಮತ್ತೆ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, a religion which prohibits righteous relationships between man and man is not a religion, but a display of force. A religion which does not recognize a man as a human being is not a religion, but a disease. ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಯನ್ನ ಮನುಷ್ಯನಾಗಿ ಕಾಣದೇ ಇರತಕ್ಕಂಥದ್ದು ಧರ್ಮ ಅಲ್ಲ, ಅದೊಂದು ರೋಗ. ಸೊ ರೋಗಕ್ಕೆ ಕಂಡ್ಕೊಂಡಿರ್ಬೇಕಾ?
ಮತ್ತೆ ಬಾಬಾ ಸಾಹೇಬ್ ಹೇಳ್ತಾರೆ, ದ ಮ್ಯಾನ್ ಇಸ್ ನಾಟ್ ಫಾರ್ ರಿಲಿಜನ್, ರಿಲಿಜನ್ ಇಸ್ ಫಾರ್ ಮ್ಯಾನ್. ಧರ್ಮ ಇರೋದು ಮನುಷ್ಯನಿಗೆ, ಮನುಷ್ಯ ಇರೋದು ಧರ್ಮಕ್ಕಾಗಲ್ಲ. ಸೊ ಹೀಗೆ ಬಾಬಾ ಸಾಹೇಬರು ಯಾಕೆ ಮತಾಂತರ ಆಗ್ಬೇಕಾಗಿರ್ತಕ್ಕಂಥದ್ದು, ನಾವು ಸ್ವತಂತ್ರಗೊಳ್ಳಿಕ್ಕೆ, ನಿಮ್ಮ ಶೋಷಣೆಯಿಂದ ನಿಮ್ಮಿಂದ ಬಿಡುಗಡೆಗೊಳ್ಳಿಕ್ಕೆ. ಮತ್ತೆ ಬಾಬಾ ಸಾಹೇಬ್ ಮಾಡುತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ನೋಡಿ, ಈಗ ಅನೇಕ ಜನ ಹೇಳ್ತಾರೆ, ಹಾಗಾದ್ರೆ ನಾವು ನಮ್ಮ ಪ್ರಾಚೀನ ಕಾಲದಿಂದ ನಾವು ಮಾಡ್ಕೊಂಡ್ ಬಂದಿರ್ತಕ್ಕಂಥ ಧರ್ಮನ ಬಿಟ್ಟು ಬೇರೆ ಧರ್ಮಗಳಿಗೆ ಹೋಗ್ಬಿಡೋದಂತ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ನೋಡಿ, ನೀವು ಹಂಗೇನಾದ್ರೂ ಆಗಿದ್ರೆ, ರಿಲಿಜನ್ ಕೆನಾಟ್ ಬಿ ಚೇಂಜ್ ಆಸ್ ವಿ ಚೇಂಜ್ ಅವರ್ ಕ್ಲಾತ್ಸ್, ಇದು ಹೇಳ್ತಿರಲ್ಲ ನೀವೆಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ನೀವು ನಿಜವಾಗ್ಲೂ ಹಾಗೆ ಅಂತಿದ್ರೆ ಅವ್ರು ಹೇಳ್ತಾರೆ, ಹಾಗಾದ್ರೆ ನೀವು ಯಾವ ಧರ್ಮ ಪಾಲಿಸಬೇಕು ಅಂತ. ಡು ಯು ದೆನ್ ಥಿಂಕ್ ದಟ್ ಯುವರ್ ಆನ್ಸೆಸ್ಟರ್ಸ್ ಹೂ ಕ್ಲಂಗ್ ಟು ದಿಸ್ ರಿಲಿಜನ್ ಫಾರ್ ಅ ಲಾಂಗ್ ಪೀರಿಯಡ್ ಆರ್ ಫೂಲ್ಸ್? Some so-called wise men have raised this question. I do not find any substance in this objection. A foolish alone will say that one has to adhere to one's religion because it is that of his ancestors. ನಮ್ಮ ಮುತ್ತಾತ ಹಾಕಿದ್ದು ಆಲದ ಮರ ಅಂತ ಹೇಳೋದಕ್ಕೆ ನೇಣು ಹಾಕಕ್ಕಾಗುತ್ತಾ? ನೋಡಿ ಹೇಳ್ತಾರೆ. ಸೊ ಯಾರು ಇದನ್ನ ಇದು ಮಾಡ್ತಾರೋ ಹೇಳ್ತಾರೆ, those who argue that the ancestral religion should not be changed seem that they have not read the history. ಇವ್ರಿಗೆ ಇತಿಹಾಸ ಗೊತ್ತಿಲ್ಲ. The ancient Aryan religion was called Vedic religion. ನೀವತ್ತು ಹಿಂದೂ ಧರ್ಮ ಅಂತಿರಲ್ಲ, ಅದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಆದ್ರೆ ಮೂಲಭೂತವಾಗಿ ಇದು ವೈದಿಕ ಧರ್ಮ ಅಂತ ಹೇಳ್ತೀವಲ್ಲ, ಇದು ಈ ವೈದಿಕ ಧರ್ಮದ ಮೂಲಭೂತವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್, 3 ಲಕ್ಷಣಗಳು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಹೇಳ್ತಾ ಇದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಗೊತ್ತಾ? ಇನ್ ವಿಚ್ 3 ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಮೊದಲನೇದು ಬೀಫ್ ಈಟಿಂಗ್, 2ನೇದು ಡ್ರಿಂಕಿಂಗ್, 3ನೇದು ಮೆರಿ ಮೇಕಿಂಗ್. ವೈದಿಕ ಧರ್ಮದ ಮುಖ್ಯ ಲಕ್ಷಣಗಳು ದನದ ಮಾಂಸ ತಿನ್ನೋದು, ಕುಡಿಯೋದು ಮತ್ತು ಮೋಜು ಮಸ್ತಿ ಮಾಡೋತಕ್ಕಂಥದ್ದು. ಹಾಗಾದ್ರೆ ಇದನ್ನ ಹಾಗಾದ್ರೆ ನೀವು ನಮ್ಮ ಮೂಲ ಧರ್ಮಕ್ಕೆ ನಾವು ಇರಬೇಕು ಅನ್ನೋದ್ರೆ ನೀವು ಇಲ್ಲಿರ್ಬೇಕು. ಯಾಕೆ ಮತ್ತೆ ನಾವು ಇವತ್ತು ಬೇರೆದಕ್ಕೆ ನಾವು ಬದಲಾಯಿಸ್ಕೊಂಡಿದ್ದೀವಿ? ಸೊ ಈ ತರದ ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾರೆ. ಹಾಗಾಗಿ ಇದು ಹೇಳ್ತಾರೆ. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ನೋಡಿ ಬಾಬಾ ಸಾಹೇಬರು, ದಿಸ್ ಹಿಂದೂ ರಿಲಿಜನ್ ಇಸ್ ನಾಟ್ ದ ರಿಲಿಜನ್ ಆಫ್ ಅವರ್ ಆನ್ಸೆಸ್ಟರ್ಸ್. ಇದು ನಮ್ಮ ಧರ್ಮ ಅಲ್ಲ, ಬಟ್ ಇಟ್ ವಾಸ್ ಎ ಸ್ಲೇವರಿ ಥ್ರಸ್ಟೆಡ್ ಅಪಾನ್ ದೆಮ್. ಇದು ನಮ್ಮ ಮೇಲೆ ಹೇರಲ್ಪಟ್ಟ ಗುಲಾಮಗಿರಿ. ಇವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ರಿಲಿಜನ್ ಇಸ್ ನಾಟ್ ದ ರಿಲಿಜನ್ ಆಫ್ ಅವರ್ ಆನ್ಸೆಸ್ಟರ್ಸ್. ಹಿಂದೂ ಧರ್ಮ ನಮ್ಮ ಪೂರ್ವಿಕರ ಧರ್ಮ ಅಲ್ಲ, ಇದು ನಮ್ಮ ಮೇಲೆ ಹೇರಲ್ಪಟ್ಟ ಗುಲಾಮಗಿರಿ. ಇದು ನಮ್ಮ ವಿಮೋಚಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಸೊ ಹೀಗೆ ಇಷ್ಟೆಲ್ಲವೂ ಅಂದ್ರೆ ಇವತ್ತು ಯಾಕೆ ಮತಾಂತರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇವರ ಜೊತೆಗೆ ಇವರನ್ನ ನಡೆಸ್ಕೊಳ್ತಾ ಇರುವಂತ ರೀತಿ, ಇವರನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ, ಈ ಕಾರಣಕ್ಕೆ ಇವರು ಮತಾಂತರ ಆಗ್ತಾ ಇದ್ದಾರೆ. ನೀವು ಕೂಡ ಇವ್ರನ್ನ ಮನುಷ್ಯರಾಗಿ ನೋಡ್ಕೊಳ್ಳಕ್ಕೆ ರೆಡಿ ಇಲ್ಲ, ಇವ್ರನ್ನ ಸಹೋದರರಂತೆ ಜೊತೆಗೂಡಿಸ್ಕೊಳಕ್ಕೆ ರೆಡಿ ಇಲ್ಲ. ನಾವು ಬೇರೆ ಕಡೆ ಹೋಗ್ತೀವಿ ಅಂದ್ರೆ ನಿಮ್ಮ ಉದ್ದೇಶ ಇವರು ಸ್ವತಂತ್ರವಾಗಿ ಬದುಕಬಾರದು. ಈ ಬಿಲ್ಲಿನ ಉದ್ದೇಶ ಇಷ್ಟೇ. ಈ ಬಿಲ್ಲಿನ ಉದ್ದೇಶ ಯಾವುದು ಬಲವಂತವಾದ ಮತಾಂತರ ನಿಷೇಧ ಮಾಡೋದಲ್ಲ. ಇವರ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಸ್ವಾಭಿಮಾನದ ಬದುಕು ಇದೆಲ್ಲ ಅದನ್ನ ಕಟ್ಕೊಳ್ಳೋ ಅಂತ ಪ್ರಕ್ರಿಯೆ ಒಳಗೆ ಇದನ್ನ ತಡಿಬೇಕು ಅನ್ನೋದೇ ಇವರ ಉದ್ದೇಶ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ನಾನು ನೋಡಿದೆ. ಏನ್ ಹೇಳ್ತಾರೆ ಅಂದ್ರೆ, ಇದರಲ್ಲಿ ನೀವು ಬೌದ್ಧ ಧರ್ಮಕ್ಕೆ ಅಥವಾ ಇನ್ನು ಬೌದ್ಧ ಧರ್ಮ, ಸಿಖ್ ಧರ್ಮ ಮತ್ತು ಜೈನ್ ಧರ್ಮಕ್ಕೆ ಹೋದ್ರೆ ನಿಮ್ಗೆ ಅದು ಅನ್ವಯಿಸೋದಿಲ್ಲ ಅಂತ. ಸರಿ, ಅಫ್ಕೋರ್ಸ್. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಆರ್ಗ್ಯುಮೆಂಟ್ ತೆಗೆದಿದ್ದಾರೆ. ಏನಪ್ಪ ಅಂದ್ರೆ, ಮತಾಂತರ ಆಗ್ಬಿಟ್ರೆ ಇವರು ಇರುವಂತ ಎಲ್ಲ ಸೌಲಭ್ಯಗಳನ್ನ ಕಳ್ಕೊತೀರಿ ಅಂತ. ನೋಡಿ, ಇದೆಂತಹ ಸುಳ್ಳು, ಫೇಕು ಅಂತ ಹೇಳಿದ್ರೆ ಇದು. ಈಗಲೂ ಕೂಡ ಅಷ್ಟೇ, ನೀವು ಸಿಖ್, ಜೈನ ಮತ್ತು ಬೌದ್ಧ ಈ 3 ಧರ್ಮಗಳಿಗೆ ಹೋದ್ರೆ ಮಾತ್ರ ನಿಮ್ಮ ಸೌಲಭ್ಯಗಳಿದಾವಲ್ಲ, ಮೀಸಲಾತಿ ಮತ್ತೆ ಇನ್ನೊಂದು ಸೌಲಭ್ಯ, ಅವು ನಿಮಗೆ ಉಳ್ಕೋತವೆ. ಇನ್ನ ನೀವು ಕ್ರೈಸ್ತ, ಇಸ್ಲಾಂ, ಬೇರೆ ಯಾವ ಧರ್ಮಕ್ಕೆ ಹೋದ್ರೂ ಕೂಡ ಇದು ಯಾವುದು ನಿಮಗೆ ಉಳ್ಕೊಳ್ಳೋದಿಲ್ಲ. ಇದು ಗೊತ್ತಿರ್ತಕ್ಕಂಥದ್ದು. ಆದ್ರೆ ಸುಮ್ಮನೆ ಎದುರಿಸ್ಲಿಕ್ಕೆ ನೀವು ಬೇರೆ ಧರ್ಮಕ್ಕೆ ಹೋಗ್ಬಿಟ್ರೆ ನಿಮ್ಮ ಸೌಲಭ್ಯಗಳನ್ನ ಕಳ್ಕೊತೀರಿ. ಈಗ ಫಸ್ಟ್ ಆಫ್ ಆಲ್ ಕಳ್ಕೊಳ್ಳೋದಕ್ಕೆ ಯಾವ ಸೌಲಭ್ಯಗಳಿದಾವೆ? ಮತ್ತೆ ಬೌದ್ಧ ಧರ್ಮ ಹಿಂದೂ ಧರ್ಮದ ಭಾಗ, ಹಾಗಾಗಿ ಆ ಧರ್ಮಗಳಿಗೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇವ್ರು ಹೇಳ್ತಾರೆ ಬೌದ್ಧ ಧರ್ಮ ಹಿಂದೂ ಧರ್ಮದ ಭಾಗ ಅಂತ. ಆದ್ರೆ ಇವರ ಸೈದ್ಧಾಂತಿಕ ಗುರು ವೀರ್ ಸಾವರ್ಕರ್ ಅವರೇ ಬರೆದಿರ್ತಕ್ಕಂಥ ಪುಸ್ತಕ ದ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಸಾವರ್ಕರ್ ಬರೆದಿರ್ತಕ್ಕಂಥ ಪುಸ್ತಕವನ್ನ ನಾನು ಕೋಟ್ ಮಾಡಿ, ಅದೇ ಪುಸ್ತಕ ನಿಮ್ ತರ
ಈ ಸಗಣಿ ಭಕ್ತರ ತರ ವಾಟ್ಸಪ್ ಯೂನಿವರ್ಸಿಟಿಯಿಂದ ನಾನು ನೋಡ್ಕೊಂಡು ಮಾತಾಡ್ತಾ ಇಲ್ಲ. ಇದು ನಿಮ್ಮ ತಂದೆ ಸಾವರ್ಕರ್ ಅವರೇ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ನಾನು ಕೋಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಬೌದ್ಧ ಧರ್ಮವನ್ನ ಹಿಂದೂ ಧರ್ಮದ ಭಾಗ ಅಂತೀರಿ, ಆದರೆ ಇಲ್ಲಿ ನಿಮ್ಮ ಸಾವರ್ಕರ್ ಬೌದ್ಧ ಧರ್ಮದ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಬೌದ್ಧ ಧರ್ಮ ಏನು ಅಂತ, ಬೌದ್ಧ ಧರ್ಮ ಅಂದ್ರೆ ಏನು, ಬೌದ್ಧ ಧರ್ಮನ ಎಷ್ಟು ಹೀಯಾಳಿಸ್ತಾರೆ, ಬೌದ್ಧ ಧರ್ಮದ ಬಗ್ಗೆ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಒಂದು ಕಡೆ ಹೇಳ್ತಾರೆ ಇವರು ಇದರಲ್ಲಿ ಸೆಕೆಂಡ್ ಚಾಪ್ಟರ್ ಪೇಜ್ ನಂಬರ್ 53 ಅಲ್ಲಿ ಹೇಳ್ತಾರೆ ವೀರ್ ಸಾವರ್ಕರ್ ಅವರು. ಐ ಡೋಂಟ್ ವಾಂಟ್ ಟು ಮೆನ್ಷನ್ ವೀರ್ ಸಾವರ್ಕರ್ ಅವರು ಹೇಳ್ತಾರೆ, Ashokan epoch does not fit in properly in the scope of the glorious epochs. Hence, we cannot do anything more than bypass him with only a slight reference. ಈ ಪುಸ್ತಕದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೋ ಬದಲಾವಣೆ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ ಅಶೋಕಂದು. ಹಾಗಾಗಿ ಅಶೋಕನ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನು ಇಲ್ಲ, ಬಿಕಾಸ್ ಅಶೋಕ ವಾಸ್ ಎ ಬುದ್ಧಿಸ್ಟ್. ಮತ್ತೆ ಮುಂದೆ ಹೇಳ್ತಾರೆ, ಬಿಫೋರ್ ಡಿಸ್ಕಸಿಂಗ್ ಹಿಯರ್ ಸಮ್ ಆಫ್ ದಿ ಆಂಟಿ ನ್ಯಾಷನಲ್ ಬುದ್ಧಿಸ್ಟ್ ಪ್ರೀಚಿಂಗ್ಸ್ ಅಂಡ್ ಪ್ರಾಕ್ಟೀಸಸ್. ನೋಡಿ, ಸಾವರ್ಕರ್ ಹೇಳ್ತಾ ಇದಾರೆ, ಆಂಟಿ ನ್ಯಾಷನಲ್ ಬುದ್ಧಿಸ್ಟ್ ಪ್ರೀಚಿಂಗ್ಸ್ ಅಂಡ್ ಪ್ರಾಕ್ಟೀಸಸ್, ದೇಶದ್ರೋಹಿ ಬೌದ್ಧ ತತ್ವಗಳು ಮತ್ತು ಬೌದ್ಧ ಪ್ರಾಕ್ಟೀಸ್ ಆಚಾರಗಳು. ಆಂಟಿ ನ್ಯಾಷನಲ್ ನೋಡಿ, ಆಂಟಿ ನ್ಯಾಷನಲ್ ಪದ ಇದೆಯಲ್ಲ, ಇದು ಇತ್ತೀಚೆಗೆ ಉಟ್ಕೊಂಡಿರೋದಲ್ಲ. ಇದು ಇವರ ಪಿತಾಮಹ ಸಾವರ್ಕರ್ ಆ ಕಾಲದಿಂದಲೇ ಅವ್ರ ಡಿಫೆನ್ಸ್ಗೆ ಇಟ್ಕೊಂಡಿರ್ತಕ್ಕಂಥದ್ದು. ಬುದ್ಧ ಆಂಟಿ ನ್ಯಾಷನಲ್ ಅಂತೆ, ದೇಶದ್ರೋಹಿ ಅಂತೆ ಬುದ್ಧ. ಮತ್ತೆ ಯಾಕೆ ದೇಶದ್ರೋಹಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಯಾಕೆ ಅಂದ್ರೆ ಬುದ್ಧ ನೋಡಿ ಹೇಳ್ತಾರೆ, ಬುದ್ಧ ಟು ದೋಸ್ ಆಫ್ ಶಂಕರಾಚಾರ್ಯ, Buddha, the disgust and hatred which the Brahmins, the Kshatriyas and other Hindu people felt for the Buddhist sect and the corrupt practices they followed were mainly due not to the philosophical or intellectual but to the national and political reason. ನೋಡಿ ಅಲ್ರಿ, ದೇಶ ಬುದ್ಧ ಇರ್ಬೇಕಾದ್ರೆ ಭಾರತ ದೇಶ ಅನ್ನೋ ಕಲ್ಪನೆ ಇರ್ಲಿಲ್ಲ ನಮಗೆ. ಇವ್ರು ಹೇಳ್ತಾರೆ ಬುದ್ಧನ್ನ ಇವರು ವಿರೋಧ ಮಾಡಿದ್ದು ಅವರ ಏನೋ ಅವರ ಪ್ರಾಕ್ಟೀಸಸ್ ಇನ್ನೊಂದು ಅಲ್ಲಿ ಕರಪ್ಟ್ ಪ್ರಾಕ್ಟೀಸ್, ಅದು ಕರಪ್ಟ್ ಪ್ರಾಕ್ಟೀಸ್ ಅದಕ್ಕಂದಂತೆ ಅವ್ರು ಇದ್ದಂತ ರಾಷ್ಟ್ರೀಯ ಮತ್ತು ರಾಜಕೀಯ ಕಾರಣಗಳಿಗಂತೆ. ಮತ್ತೆ ಯಾಕೆ ಇನ್ನೊಂದು ಕಡೆ ಹೇಳ್ತಾರೆ ಯಾಕೆ ಬುದ್ಧನ ಇವರು ವಿರೋಧ ಮಾಡೋದು, ಈ ಬ್ಯಾಂಡ್ ಆಲ್ ದೋಸ್ ಸ್ಯಾಕ್ರಿಫೈಸಸ್ ಥ್ರೂಔಟ್ ಹಿಸ್ ಎಂಪೈರ್ ವಿಚ್ ಅಡ್ಮಿಟೆಡ್ ಆಫ್ ವೈಲೆನ್ಸ್ ಸ್ಯಾಕ್ರಿಫೈಸ್ ದ ಮೇನ್ ಸ್ಟೇ ಆಫ್ ದ ವೇದಿಕ್ ರಿಲಿಜನ್ ರೌಂಡ್ ವಿಚ್ ದ ಭಾರತೀಯ ಸಿವಿಲೈಸೇಷನ್ ಹಸ್ ಫ್ಲರಿಶ್ಡ್ ಎವರ್ ಸಿನ್ಸ್ ದ ವೇದಿಕ್ ಪೀರಿಯಡ್. ಯಾಕೆ ಅವರು ಅಶೋಕನ ವಿರೋಧ ಮಾಡೋದು ಅಂದ್ರೆ, ಇವರು ಯಜ್ಞ ಯಾಗಗಳನ್ನ ನಿಲ್ಲಿಸಿದ್ರು. ಯಾಕಂದ್ರೆ ಇವರು ಸ್ಯಾಕ್ರಿಫೈಸ್ ಬಲಿ ಕೊಡ್ತಕ್ಕಂಥದ್ದು, ಬಲಿ ಕೊಡೋದನ್ನ ನಿಲ್ಲಿಸಿದ್ರು, ವೈಲೆನ್ಸ್ ಹಿಂಸೆಯನ್ನ ನಿಲ್ಲಿಸಿದ್ರು ಅಶೋಕ. ಹಾಗಾಗಿ ಅಶೋಕನ ಕಂಡ್ರೆ ನಮ್ಗೆ ಆಗಲ್ಲ. ಅಶೋಕ ಬ್ಯಾಂಡ್ ಹಂಟಿಂಗ್. ಮತ್ತೆ ಇನ್ನೂ ಹೇಳ್ತಾರೆ, ಇದು ಹೇಗೆ ಇವರು ವೀರ ಅಂತ ಹೇಳ್ತಾರೋ ಏನ್ ಕಥೆನೋ ಗೊತ್ತಿಲ್ಲ ಅವ್ರನ್ನ. ನೋಡಿ ಇಲ್ಲಿ ಇನ್ನೊಂದ್ ಕಡೆ ಹೇಳ್ತಾರೆ, ಹಿಂದೂ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮದ ಭಾಗ ಅಂತ ಹೇಳೋರು. ಆಸ್ ಸೂನ್ ಆಸ್ ಅಶೋಕ ಅಡಾಪ್ಟೆಡ್ ಬುದ್ಧಿಸಮ್ ದಿಸ್ ಸೆಕ್ಯೂರಿಟಿ ಆಫ್ ದಿ ಎಂಪೈರ್ ಫೆಲ್ ಟು ಪೀಸಸ್. ಅಶೋಕ ಬೌದ್ಧ ಆಗ್ತಿದ್ದಂಗೆನೆ ಅವನ ಇಡೀ ಸಾಮ್ರಾಜ್ಯ ಪೀಸ್ ಆಗ್ಬಿಡ್ತಂತೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ಎಂಥ ದೇಶದ್ರೋಹಿ ಸ್ಟೇಟ್ಮೆಂಟ್ ಸಾವರ್ಕರ್ ಇಲ್ಲಿ ಕೊಡ್ತಾರೆ ಅಂದ್ರೆ ನೋಡಿ, ಬುದ್ಧಿಸಮ್ನ ಯಾಕೆ ಅವರು ವಿರೋಧ ಮಾಡೋದು ಅಂತ. ಬುದ್ಧಿಸಮ್ ಡಿಡ್ ನಾಟ್ ರೆಕಗ್ನೈಸ್ ದ ಡಿಫರೆನ್ಸಸ್ ಆಫ್ ಕಾಸ್ಟ್, ರೇಸ್ ಆರ್ ನ್ಯಾಷನಾಲಿಟಿ. ದಿಸ್ ವಾಸ್ ದಿ ಆಂಟಿ ನ್ಯಾಷನಲ್ and anti-Indian wicked way in which the Buddhist preachers began to delude the people of India. ನೋಡಿ ಇಲ್ಲಿ ಹೇಳ್ತಾರೆ ಸಾವರ್ಕರ್, ಬುದ್ಧ ಧರ್ಮ ಇದೆಯಲ್ಲ ಯಾಕೆ ದೇಶದ್ರೋಹಿ ಧರ್ಮ ಅಂತ ಹೇಳಿದ್ರೆ, ಇವರು ಜಾತಿಯನ್ನ ಒಪ್ಪಲಿಲ್ಲ. ನೋಡಿ, ಜಾತಿಯನ್ನು ಒಪ್ಪದಿದ್ದರಿಕ ದೇಶದ್ರೋಹಿಗಳಂತೆ ಇವರು. ಅಂದ್ರೆ ದೇಶವನ್ನ ಜಾತಿಯನ್ನು ಒಪ್ಪವರು ದೇಶಪ್ರೇಮಿಗಳಂತೆ. ಶೇಮ್ ಆನ್ ಯು. ಸಾವರ್ಕರ್ ಹೇಳ್ತಾ ಇರೋದು ನಾನಲ್ಲ, ನೋಡಿ ಅವ್ರದೇ ಪುಸ್ತಕದಲ್ಲಿ ನಾನು ಕೋಟ್ ಮಾಡ್ತಾ ಇರೋದು. ನಾನು ವಾಟ್ಸಪ್ ಯೂನಿವರ್ಸಿಟಿ ತಗೊಂಡು ಮಾತಾಡ್ತಾ ಇರೋದಲ್ಲ. ಸಾವರ್ಕರ್ ಹೇಳ್ತಾರೆ ಬುದ್ಧ ಯಾಕೆ ದೇಶದ್ರೋಹಿ ಅಂದ್ರೆ ಅವನಿಗೆ ಜಾತಿ ಮೇಲೆ ನಂಬಿಕೆ ಇರಲಿಲ್ಲ. ಬುದ್ಧಿಸಮ್ ಡಿಡ್ ನಾಟ್ ರೆಕಗ್ನೈಸ್ ದ ಡಿಫರೆನ್ಸಸ್ ಆಫ್ ಕಾಸ್ಟ್, ರೇಸ್ ಅಂಡ್ ನ್ಯಾಷನಾಲಿಟಿ. ದಿಸ್ ವಾಸ್ ದ ಆಂಟಿ ನ್ಯಾಷನಲ್ ಅಂಡ್ ಆಂಟಿ ಇಂಡಿಯನ್. ಸೊ ಇಲ್ಲಿ ನಮ್ಗೆ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದೇನೆಂದ್ರೆ, ಇಲ್ಲಿ ಯಾವ ಧರ್ಮ ರಕ್ಷಣೆಯೂ ಇಲ್ಲ, ಯಾವ ದೇಶ ರಕ್ಷಣೆಯೂ ಇಲ್ಲ.
ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ರಾಜಕೀಯ, ಎಲ್ಲವೂ ರಾಜಕೀಯ. ನೋಡಿ ಇನ್ನೊಂದು ಕಡೆ ನೋಡಿ ಇಲ್ಲಿ ಹೇಳ್ತಾರೆ, ಇವತ್ತು ಹೇಗೆ ಮದ್ರಾಸ ಮತ್ತು ಚರ್ಚ್ಗಳಲ್ಲಿ ದೇಶದ್ರೋಹಿ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ತಾರಲ್ಲ, ಸಾವರ್ಕರ್ ನೋಡಿ ಯಾವತ್ತು ಬುದ್ಧನ ಬಗ್ಗೆ ಹಿಂಗೆ ಹೇಳ್ತಾರೆ. ಇವ್ರು ಹೇಳ್ತಾರೆ, ಹೈಲಿ ಅಬ್ಜೆಕ್ಷನಬಲ್ ಟ್ರೆಚರಸ್ ಆಕ್ಟ್ಸ್ ಆಫ್ ದೀಸ್ ಇಂಡಿಯನ್ ಬುದ್ಧಿಸ್ಟ್, ಭಾರತೀಯ ಬೌದ್ಧರು ದೇಶದ್ರೋಹಿಗಳಂತೆ. ದ ಪ್ಲಾಟ್ಸ್ ಹ್ಯಾಚ್ ಟು ಅಂಡರ್ಮೈನ್ ದ ನ್ಯಾಷನಲ್ ಇಂಡಿಪೆಂಡೆನ್ಸ್ and the open instigation to do anti-national acts which went on incessantly through various Buddhist monasteries and viharas. ಯಾವುದು ಪುಷ್ಯಮಿತ್ರ ಕಾಲ 2500 ವರ್ಷಗಳ ಹಿಂದೆ ಭಾರತ ದೇಶ ಅನ್ನೋದು ಒಂದು ದೇಶ ಇತ್ತಂತೆ, ಸ್ವತಂತ್ರ ಹೋರಾಟ ನಡೀತಾ ಇತ್ತಂತೆ ದೇಶದಲ್ಲಿ. ಎಂತ ಅವಿವೇಕಿಗಳ್ರಿ ಇವರು. ಹಾಗಾಗಿ ಬುದ್ಧನ ಕಾಲದಲ್ಲಿ ಬುದ್ಧನ ವಿಹಾರಗಳಿದಾವಲ್ಲ, ಅಲ್ಲಿ ದೇಶದ್ರೋಹಿ ಚಟುವಟಿಕೆಗಳು ನಡೀತಾ ಇತ್ತಂತೆ. ಅದಕ್ಕೆ ಬುದ್ಧ ದೇಶದ್ರೋಹಿ ಅಂತೆ. ಅವರ ವಿಹಾರಗಳಲ್ಲಿ, ಅವರ ಬುದ್ಧ ಮಂದಿರಗಳಲ್ಲಿ ದೇಶದ್ರೋಹಿ ಚಟುವಟಿಕೆಗಳು ನಡೀತಾ ಇದ್ವು. ಬುದ್ಧಿಸ್ಟ್ ವರ್ ಗಿಲ್ಟಿ ಆಫ್ ಸೆಡಿಷಿಯಸ್ ಆಕ್ಟ್ಸ್. ದೇಶ ಅನ್ನುವ ಕಲ್ಪನೆ ಇಲ್ಲ ನೋಡಿ. ಸೆಡಿಷಿಯಸ್ ಆಕ್ಟ್, ದೇಶದ್ರೋಹಿ ಪ್ರಕಾರ ಇದ್ದಂಥದ್ದು ಕೆಲಸಗಳು ಇವತ್ತಿದೆಯಲ್ಲ, UAP ಅದು ಇದೆಲ್ಲ. ಆ ಕಾಲದಲ್ಲೂ ಬುದ್ಧಿಸ್ಟ್ ಬೌದ್ಧ ಬಿಕ್ಕುಗಳು ದೇಶದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ರಂತೆ. ಮತ್ತೆ ನೋಡಿ ಇನ್ನೊಂದು ಕಡೆ ಹೇಳ್ತಾರೆ, ನೋಡಿ ಮಿಸ್ ಆಯ್ತು. ಒಂದ್ ಕಡೆ ಹೇಳ್ತಾರೆ ಇವರು ನೋಡಿ, ಇದೆ ಬಹಳಷ್ಟು ಇದಾವೆ ಫೈಲ್. ಈಗ ಎಲ್ಲದೆಲ್ಲ ಬಹುಶಃ ಮಾತಾಡಿದ್ರೆ 2-3 ಎಪಿಸೋಡ್ಗಳನ್ನ ಮಾಡ್ಬೋದು. ಹೀಗೆ ನಾನು ಹೇಳ್ತಕ್ಕಂಥದ್ದು ಹೀಗೆ ಅವರ ಸಾವರ್ಕರ್ ಅವರ ಪುಸ್ತಕದಲ್ಲೇ ನೋಡಿ, ಇರ್ಲಿ. ಸೊ ಈ ತರದ್ದು ಅವರ ಪುಸ್ತಕದಲ್ಲೇ ಈ ತರ, ಅಂದ್ರೆ ಬುದ್ಧನ ಬಗ್ಗೆ ಇಷ್ಟು ಕೆಟ್ಟದಾಗಿ ಹೀನಾಯವಾಗಿ ಮಾತಾಡ್ತಕ್ಕಂಥ ಸಾವರ್ಕರ್ ಇದಾರಲ್ಲ, ಅವರೇ ಹೇಳ್ತಾರೆ ಬುದ್ಧ ಧರ್ಮ ಇಲ್ಲಿ ವೈದಿಕ ಧರ್ಮದ ವಿರುದ್ಧವಾಗಿ ಉಟ್ಕೊಂಡಿರ್ತಕ್ಕಂಥ ಧರ್ಮ ಅಂತ. ಆದ್ರೆ ಬುದ್ಧ ಧರ್ಮ ಹೇಗೆ ವೈದಿಕ ಧರ್ಮದ ವಿರುದ್ಧವಾಗಿ ಉಟ್ಕೊಂಡಿರ್ತಕ್ಕಂಥ ಧರ್ಮ ಹೇಗೆ ಅದರ ಭಾಗ ಆಗ್ಬೋದು. ಸೊ ಹೀಗೆ ಒಟ್ಟಾರೆ ಇಡೀ ಈ ಪ್ರಕರಣವನ್ನ ನೋಡುವಂತ ಸಂದರ್ಭದಲ್ಲಿ ಈ ಒಂದು ಕಾಯ್ದೆ ಇದೆಯಲ್ಲ, ಈ ಕಾಯ್ದೆಯನ್ನು ಸುಮ್ಮನೆ ಜನರ ನಡುವೆ ಒಂದಿಷ್ಟು ಭಯ ಭೀತಿಯನ್ನು ಸೃಷ್ಟಿ ಮಾಡಲಿಕ್ಕೆ, ಅವರ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಿಕ್ಕೆ. ನೋಡಿ ಉದಾಹರಣೆಗೆ, ಒಂದು ರಾಜ್ಯದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ತನ್ನ ರಾಜ್ಯದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಸುಖವನ್ನು ನೋಡ್ಕೊಳ್ತಕ್ಕಂಥದ್ದು. ಆದ್ರೆ ಇವರು, ನಾವು ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಒಳಿತನ್ನ, ಅದರಲ್ಲೂ ಗುಡ್ ಆಫ್ ದ ಮೆಜಾರಿಟಿ, ಬಹುಸಂಖ್ಯಾತರ ಒಳಿತು. ಇವತ್ತು ನೀವು ಏನ್ ತಿನ್ಬೇಕು, ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಇಲ್ಲಿ ಸಂವಿಧಾನದ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅಲ್ಲಿ ಸರ್ಕಾರ ಏನೇನ್ ಮಾಡಬೇಕು, ಆದ್ಯತೆಗಳು ಕೊಡಬೇಕು ಅಂತ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ. ಅದನ್ನ ಬಿಟ್ಟು ವ್ಯಕ್ತಿಯ ಆರ್ಥಿಕ ಮತ್ತು ಅವನ ಶೈಕ್ಷಣಿಕ ಬದುಕನ್ನ ಬದಲಾಯಿಸಲಿಕ್ಕೆ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ತಗೊಳ್ಳೋದು ಬಿಟ್ಟು, ಕಾನೂನುಗಳನ್ನು ಮಾಡೋದನ್ನು ಬಿಟ್ಟು, ಮತ್ತೆ ಜನರು ಕೇಳ್ತಾ ಇದಾರಲ್ಲ ಸಮಸ್ಯೆಗಳು, ಅದರ ಬಗ್ಗೆ ನೀವು ಪರಿಹಾರ ಕಂಡ್ಕೊಳ್ಳೋದು ಬಿಟ್ಬಿಟ್ಟು ಜನರು ಕೇಳದೇ ಇರತಕ್ಕಂಥ, ಜನರಿಗೆ ಬೇಡದೇ ಇರತಕ್ಕಂಥ ವಿಷಯಗಳನ್ನು ತಗೊಂಡು ನೀವು ಅದರ ಬಗ್ಗೆ ಅಸೆಂಬ್ಲಿಯಲ್ಲಿ ಜನರ ತೆರಿಗೆಯ ದುಡ್ಡನ್ನ, ಕೋಟ್ಯಾಂತರ ದುಡ್ಡನ್ನ ಖರ್ಚು ಮಾಡಿ ಮತ್ತು ಚರ್ಚೆಗಳಿಲ್ಲದೆ ಕಾನೂನುಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ರಲ್ಲ, ಇದು ಎಷ್ಟು ಸರಿ? ಇದು ನೀವು ಮಾಡ್ತಕ್ಕಂಥದ್ದು ರಾಜ್ಯದ್ರೋಹ, ದೇಶದ್ರೋಹದ ಕೆಲಸ. ನೀವು ಯಾವುದೇ ಒಂದು ಕಾನೂನು, ಎಲ್ಲಾ ಜನರಿಗೆ ಸಂಬಂಧಪಟ್ಟಂತ ಕಾನೂನನ್ನು ತರುವ ಸಂದರ್ಭದಲ್ಲಿ ಜನರ ಅಭಿಪ್ರಾಯಗಳನ್ನು ತಗೋಬೇಕು. ನೀವು ಪ್ಲೆಬಿಸೈಟ್ ಮಾಡಬೇಕು, ಜನರ ಅಭಿಪ್ರಾಯ ತಗೋಬೇಕು, ಒಪಿನಿಯನ್ ತಗೋಬೇಕು.
ಇಲ್ಲ. ನೆನ್ನೆ ಮಂಡಿಸ್ತಾ ಇದ್ರಿ, ನೆನ್ನೆ ಅದನ್ನ ಬಿಡ್ತೀವಿ. ಆದ್ರೆ ಒಂದು ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ಸರ್ಕಾರ ಜನರ ಮುಂದೆ ನಿಂತು ಬಿಟ್ಟು ಅದನ್ನ ಚರ್ಚೆ ಮಾಡಿಸ್ಬೇಕು, ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲ. ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜನರಿಗೆ ತೀವ್ರವಾಗಿ ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತು ಅವರ ಬದುಕು. ಬೆಲೆಗಳು ಗಗನಕ್ಕೇರಿದೆ, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ, ಶಿಕ್ಷಣ ಕಳೆದ 2 ವರ್ಷದಲ್ಲಿ ಕೊರೋನಾ ಕಾರಣಕ್ಕಾಗಿ ಇವತ್ತು ಮಕ್ಕಳಿಗೆ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ವಿಷಯದಲ್ಲಿ ಪೆಟ್ಟು ಬಿದ್ದಿದೆ. ಇವೆಲ್ಲವನ್ನು ಕೇಳ್ತಾ ಅದರ ಬಗ್ಗೆ ಪರಿಹಾರನ ಕಂಡುಕೊಳ್ಳೋದು ಬಿಟ್ಟು ಅದಕ್ಕೆ ಪರಿಹಾರ ಸೂಚಿಸೋದನ್ನ ಬಿಟ್ಟು ನೀವು ಕೆಲಸಕ್ಕೆ ಬಾರಿರ್ತಕ್ಕಂಥ ಕಾನೂನುಗಳನ್ನು ಮಾಡ್ತಾ ಇದ್ದೀರ ಅಂದ್ರೆ ಇದು ನಿಜವಾಗ್ಲೂ ಕೂಡ ಇದು ದೇಶದ್ರೋಹದ ಕೆಲಸ ಮತ್ತು ಪ್ರಜಾಪ್ರಭುತ್ವಕ್ಕೆ ನೀವು ಮಾಡ್ತಾ ಇರತಕ್ಕಂಥ ದೊಡ್ಡ ಅನ್ಯಾಯ. ಇದನ್ನ ಖಂಡಿತವಾಗ್ಲೂ ಕೂಡ ಎಲ್ಲರೂ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಜನ ಸರ್ಕಾರವನ್ನ ಆಯ್ಕೆ ಮಾಡಿರೋದು, ಹಾಗಾಗಿ ಜನರಿಗೆ ಸರ್ಕಾರವನ್ನ ಕೇಳತಕ್ಕಂಥ ಹಕ್ಕಿದೆ. ನೀವು ಬಲವಂತವಾಗಿ ಅಥವಾ ಯಾರೋ ಒಬ್ಬ ವ್ಯಕ್ತಿ ಯಾವುದೇ ಆಮಿಷಕ್ಕೆ ಬಲಿಯಾಗಿ ಮತಾಂತರ ಹೊಂದಿದ್ರೆ ಅವನ್ನ ಜೈಲಿಗೆ ಹಾಕಬೇಕು, ಶಿಕ್ಷೆ ಕೊಡಬೇಕು ಅಂತಿರಲ್ಲ. ಹಾಗಾದ್ರೆ ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ಆಮಿಷಗಳನ್ನ ಒಡ್ಡಿ ದುಡ್ಡು, ಹೆಂಡ, ಸರಾಯಿ, ಸೀರೆ, ಮೂಗುನತ್ತಿ, ಇನ್ನೊಂದು ಧರ್ಮ, ಜಾತಿ ಆಮಿಷಗಳನ್ನ ಒಡ್ಡಿ ನೀವು ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಹೋಗ್ತಿರಲ್ಲ, ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು? ಜನರಿಗೆ ಆಮಿಷ ಒಡ್ಡಿದಿರಲ್ಲ, ಇಲ್ಲಿ ಹೇಳ್ತೀರಿ ಆಮಿಷ ಒಡ್ಡಿ ಅದು ಏನೋ ಶಿಕ್ಷಣ ಕೊಟ್ಬಿಟ್ರೆ, ಉದ್ಯೋಗ ಕೊಟ್ಬಿಟ್ರೆ, ಒಳ್ಳೆ ಬದುಕನ್ನ ಕೊಟ್ಬಿಟ್ರೆ, ಹೇಳಿ ಕೊಡ್ತೀವಿ ಅಂತ ಹೇಳಿ ಮತಾಂತರ ಮಾಡ್ಬಿಟ್ರೆ ಜೈಲ್ಗೆ ಹಾಕ್ಬೇಕು. ಸರಿ, ನೀವು ಇಲ್ದಿರ್ತಕ್ಕಂಥ ಆಮಿಷಗಳನ್ನ ದುಡ್ಡು, ಕಾಸು, ಹೆಂಡ, ಏನೇನೋ ಆಮಿಷಗಳನ್ನ ಒಡ್ಡಿ ಓಟನ್ನ ತಗೋತಿರಲ್ಲ, ಆಮೇಲೆ ಓಟನ್ನ ತಗೊಂಡು ಯಾವ ಆಮಿಷಗಳನ್ನು ಈಡೇರ್ಸೋದಿಲ್ವಲ್ಲ, ಅವು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನು ಯಾವುದು ಈಡೇರ್ಸೋದಿಲ್ವಲ್ಲ, ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು? ನಿಮ್ಮನ್ನ ಯಾವ ಜೈಲಿಗೆ ಕಳಿಸ್ಬೇಕು? ಬಹುಶಃ ಇದ್ರ ಬಗ್ಗೆ ಒಂದು ಕಾಯ್ದೆ ಮಾಡಿ, ಜನ ಮೆಚ್ಕೋತಾರೆ ನಿಮ್ಮನ್ನ. ಇದ್ರ ಬಗ್ಗೆ ಈ ಹೇಳದ್ನಲ್ಲ, ಜನರಿಗೆ ಆಮಿಷಗಳನ್ನ ಒಡ್ಡಿ ಮತ ಹಾಕಿಸ್ಕೊತಾ ಇದ್ರಲ್ಲ, ಜನರಿಗೆ ಆಮಿಷ ಒಡ್ಡಿ ಮತ ಹಾಕಿಸ್ಕೊಂಡ್ರೆ, ಒಂದು ಕಂಪ್ಲೇಂಟ್ ಬಂದ್ಬಿಟ್ರೆ ಜೈಲ್ಗೆ ಹಾಕ್ತೀವಿ ಅಂತ ಹೇಳಿ ಜನ ನಿಮ್ಮನ್ನ ಬೇಷ್ ಅಂತಾರೆ. ಅದನ್ನು ಬಿಟ್ಬಿಟ್ಟು ಜನ ವಿರೋಧಿ ಕಾಯ್ದೆಗಳನ್ನ ಮಾಡತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಇದು ಸಂವಿಧಾನ ವಿರೋಧಿ, ದೇಶ ವಿರೋಧಿ ಚಟುವಟಿಕೆ. ಹಾಗಾಗಿ ದಯಮಾಡಿ ಈ ತರದ ಸಾಹಸಕ್ಕೆ ಕೈ ಹಾಕಬೇಡಿ, ಜನರ ನಿಜವಾದ ಸಮಸ್ಯೆಗಳಿಗೆ ಸ್ಪಂದಿಸ್ರಿ ಅಂತ ಹೇಳ್ತಾ, ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತನ್ನ ಕೇಳಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತು ಬಹಳಷ್ಟು ಬರ್ನಲ್ಲಿ ಹಾಕ್ಕೊಂಡು ಬಹಳ ಹಿಂಸೆ ಪಟ್ಕೊಂಡು ಹತ್ಕೊಂಡು ಬೈಕೊಂಡು ಇಷ್ಟೊತ್ತು ನನ್ನ ಮಾತನ್ನ ಕೇಳಿದಂಥ ಎಲ್ಲ ಭಕ್ತರಿಗೂ, ವಾಟ್ಸಪ್ ಯೂನಿವರ್ಸಿಟಿಯ ಭಕ್ತರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ, ಮತ್ತೆ ಮುಂದೆ ನಿಮ್ಮ ಜೊತೆಗೆ ಮತ್ತಷ್ಟು ವಿಷಯಗಳನ್ನ ತಗೊಂಡು ಮಾತಾಡಲಿಕ್ಕೆ ಬರ್ತೀನಿ. ಇನ್ನೊಂದು ವಿಷಯ, ಅಲ್ಲಿಯವರೆಗೂ ಕೂಡ ಈಗಾಗಲೇ 1 ಗಂಟೆ ಆಗಿದೆ. ಹಾಗಾಗಿ ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡು ತಮ್ಮೆಲ್ಲರಿಗೂ ವಂದಿಸ್ತಾ, ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿಂದ ವಿರೋಧ ಮಾಡೋಣ. ಇದು ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಜನರಲ್ಲಿ ಆತಂಕವನ್ನ, ಭಯವನ್ನ ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾಯ್ದೆ ಅಂತ ಹೇಳ್ತಾ, ಈ ಜನವಿರೋಧಿ ನೀತಿಯನ್ನ ನಾವೆಲ್ಲರೂ ಖಂಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.